ಹಲೋ, ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಎಐ ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು SSC GD 2025 ಓಕೆ 2025 ಒಳಗಡೆ ಏನು ಎಕ್ಸಾಮ್ ನಡೀತಾವಲ್ಲ ಆ ಪ್ರಶ್ನೆ ಪತ್ರಿಕೆಯ GK ಪ್ರಶ್ನೆ ಪತ್ರಿಕೆಗಳನ್ನ ನಾವೀಗ ಬಿಡಿಸ್ತಾ ಹೋಗೋಣ. ಓಕೆ, ಅದರಲ್ಲಿ ನಾವಿವಾಗ ಬಿಡಿಸ್ತಾ ಇರುವ ಪ್ರಶ್ನೆ ಪತ್ರಿಕೆ ಯಾವ್ದಪ್ಪ ಅಂತಂದ್ರೆ 2025ರಲ್ಲಿ ಫೆಬ್ರವರಿ 5ನೇ ತಾರೀಕು ನಡೆದಂತಹ ಶಿಫ್ಟ್ 2 ನಲ್ಲಿ, ಅದು ಎಸ್ಪೆಷಲಿ ಯಾವುದು ಶಿಫ್ಟ್ 2 ಒಳಗಡೆ ನಡೆದಂತಹ GK ಪ್ರಶ್ನೆ ಪತ್ರಿಕೆಯನ್ನ ನಾವೀಗ ವಿಶ್ಲೇಷಣೆ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡ್ಕೊರಿ. ಇಲ್ಲಿ ಭಾರತದ ಪ್ರಮುಖ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ MSP ನೀಡ್ತಾರೆ ನೋಡ್ರಿ ಅದು. ಓಕೆ, ಕನಿಷ್ಠ ಬೆಂಬಲ ಬೆಲೆ ನೀಡುವುದಕ್ಕೆ ಸಂಬಂಧಿಸಿದಂತೆ 2018-19 ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾದ ಪೂರ್ವ ನಿರ್ಧರಿತ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಅದನ್ನ ಇಲ್ಲಿ ಆಪ್ಷನ್ಸ್ ನೋಡ್ಕೊರಿ ಒಂದ್ಸಲ. ಉತ್ಪಾದನಾ ವೆಚ್ಚಕ್ಕೆ ಸಮನಾಗಿ ಅಂತ ಇದೆ, ಉತ್ಪಾದನಾ ವೆಚ್ಚದ 2 ಪಟ್ಟು ಅಂತ ಇದೆ, ಉತ್ಪಾದನಾ ವೆಚ್ಚದ 1.5 ಪಟ್ಟು ಅಂತ ಇದೆ, ಉತ್ಪಾದನಾ ವೆಚ್ಚಕ್ಕಿಂತ 50% ಕಡಿಮೆ ಅಂತ ಇದೆ. ಓಕೆ, ಏನಪ್ಪಾ ಅಂತಂತಂದ್ರೆ ಫಸ್ಟ್ MSP ಅಂತಂತಂದ್ರೆ ಏನಂತ ತಿಳ್ಕೊರಿ. ಓಕೆ, ಕನಿಷ್ಠ ಬೆಂಬಲ ಬೆಲೆ. ಓಕೆ, ಈಗ ಕನಿಷ್ಠ ಬೆಂಬಲ ಬೆಲೆಯನ್ನ ಯಾವ ರೀತಿ ನೀಡ್ತಾರಪ್ಪ ಅಂತಂತಂದ್ರೆ ಆಕ್ಚುಲಿ ಕನಿಷ್ಠ ಬೆಂಬಲ ಬೆಲೆಯನ್ನ ಈಗ ನೀವು ಹೊಲದಲ್ಲಿ ಇವಾಗ ಒಂದು ಬೆಳೆನ ಬೆಳೆದಿರ್ತೀರಿ. ಓಕೆ, ಆ ಬೆಳೆಗೆ ನೀವು ಎಷ್ಟು ಖರ್ಚು ಮಾಡಿರ್ತೀರಲ್ಲ ಆ ಖರ್ಚು ಮಾಡೋದಕ್ಕಿಂತ ಏನೋ ಜಾಸ್ತಿ ನಿಮಗೆ ಸರ್ಕಾರದಿಂದ ಓಕೆ ಇಷ್ಟು ಮಿನಿಮಮ್ ಪ್ರೈಸ್ ಕೊಡಬೇಕು ಆ ಬೆಳೆಗೆ ಅಂತ ಹೇಳಿ ಕನಿಷ್ಠ ಬೆಂಬಲ ಬೆಲೆ ಇರ್ತೈತಿ. ಓಕೆ, ಆ ಕನಿಷ್ಠ ಬೆಂಬಲ ಬೆಲೆಯನ್ನ ಎಷ್ಟು ಬೆಳೆಗಳಿಗೆ ನೀಡಲಾಗ್ತದಪ್ಪ ಅಂತಂತಂದ್ರೆ ಒಟ್ಟು 22 ಬೆಳೆಗಳಿಗೆ MSP ಯನ್ನ ನೀಡ್ತಾರ ನೋಡ್ರಿ. ಓಕೆ, ಈ MSP ಬೆಲೆಯನ್ನ ಇದು ನಿರ್ಧರಿಸುವವರು ಯಾರಪ್ಪ ಅಂತಂತಂದ್ರೆ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಬರ್ತದ. ಯಾವುದು? ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಬರ್ತದ್ರಿ. ಓಕೆ, ಬೆಲೆಗಳ ಆಯೋಗ. ಈ ಆಯೋಗ ಏನ್ ಮಾಡ್ತದಲ್ಲ ಈ MSP ಯನ್ನ ಇದನ್ ಮಾಡ್ತೈತ್ರಿ. ಅದು ಏನೋ ನಿರ್ಧರಿಸ್ತೈತಿ. ಇಷ್ಟು ಈ ಬೆಳೆಗೆ ಇಷ್ಟು ಮಿನಿಮಮ್ ಬೆಲೆಯನ್ನ ನಾವು ಘೋಷಿಸ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಒಂದು 100 kg ನಾವು ಜೋಳ ಬೆಳಿತೀವಿ ಅಂತ ಇಟ್ಕೋರಿ. 100 kg. ಓಕೆ, ಈ 100 kg ಜೋಳ ಬೆಳಿಲಿಕ್ಕೆ ನಮ್ದು ಹಿಂದ್ ಖರ್ಚು ಎಷ್ಟಾಗಿರ್ತದಪ್ಪ ಅಂತಂದ್ರೆ ಒಂದು ಅಂದಾಜು ಇಟ್ಕೊಳ್ಳೋಣ. ಓಕೆ, ಅಂದಾಜು ನಮ್ಗ 100 kg ಜೋಳ ಬೆಳಿಲಿಕ್ಕೆ ಒಂದು 2,000 ರೂಪಾಯಿ ನಮ್ದು ಹೋಗೈತೆ ಅಂತ ಇಟ್ಕೋರಿ ರೊಕ್ಕ. ಓಕೆ, 2,000. ಈ 2,000 ಹೋಗೈತೆ ಎಲ್ಲಾ ಸೇರಿಸಿ ನಮ್ದು ಉತ್ಪಾದನಾ ವೆಚ್ಚ ಏನೇನು ಎಲ್ಲ ಗಳೆ ಹೊಡಿದಿರ್ಲಿ, ಒಳ್ಳೆ ಪಶು ನಾವು ಅದಕ್ಕೆ ಗೊಬ್ಬರ ಹಾಕೋದಿರ್ಲಿ, ಕೀಟನಾಶಕಗಳನ್ನ ಹೊಡಿಯೋದಿರ್ಲಿ, ಎಲ್ಲ A to Z ಏನೇನ್ ಬರುತ್ತೆ ನೋಡೋದು ಅಷ್ಟು. ಓಕೆ, ಅಷ್ಟು ನಮ್ಗ ಅಮೌಂಟ್ ಹೋಗೈತಪ್ಪ ಅಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕು? 1.5 ಪಟ್ಟು ಹೆಚ್ಚಪ್ಪ ಅಂತಂತಂದ್ರೆ 2,000ಕ್ಕೆ 1.5 ಪಟ್ಟು ಹೆಚ್ಚು ಅಂತಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ 3,500 ರೂಪಾಯಿ ನಮಗೆ MSP ಯನ್ನ ಏನು ಕೇಂದ್ರ ಸರ್ಕಾರ ಘೋಷಿಸಿದೆ. ಎಷ್ಟರ ಬಜೆಟ್ ನಲ್ಲಿ 2018-19 ಬಜೆಟ್ ನ ಪ್ರಕಾರ 1.5 ಪಟ್ಟು. ಇದಕ್ಕೆ ಆನ್ಸರ್ ಯಾವ್ದಾಗತ್ತಂಗಾದ್ರೆ ಉತ್ಪಾದನಾ ವೆಚ್ಚದ 1.5 ಪಟ್ಟು ನಮಗ MSP ಬೆಲೆಯನ್ನ ನೀಡ್ತಾರ ಅಂದಂಗ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊರಿ. ಇಲ್ಲಿ ಏನಪ್ಪಾ ಅಂತಂತಂದ್ರೆ ಇಲ್ಲಿ ಏನು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಇದೆ ಅಷ್ಟೇ ನೋಡ್ಕೊಬೇಡ್ರಿ. ಅದ್ರ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊರಿ. ಯಾರು ನೀಡ್ತಾರ, ಹೆಂಗ್ ನೀಡ್ತಾರ, ಎಷ್ಟು ಬೆಳೆಗಳಿಗೆ ನೀಡ್ತಾರ, ಈ ರೀತಿಯಾಗಿ ತಿಳ್ಕೊಂತ ಹೋದ್ವಿ ಅಂದ್ರೆ ನಮಗೆ ಭಯಪಟ್ಟು ಹಾಕೋದು ಬೇಡ ನಮಗ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಪ್ಪ ಅಂತಂತಂದ್ರೆ ಈಸಿ ಆಗುತ್ತೆ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ. ಒಳ್ಳೆಲ್ಲಿ ನಮಗ ಈಗ ಪ್ರಶ್ನೆಗಳನ್ನ ನೋಡಿದ ತಕ್ಷಣ ನಮಗೆ ಅಯ್ಯೋ ನಮಗೇನಪ್ಪಾ ಆನ್ಸರ್ ಗೊತ್ತಿಲ್ಲ ಅನ್ನೋದೆಲ್ಲ ಬೇಡ. ಓಕೆ, ಆದ ಕಾರಣ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ ಈ ಕೆಳಗಿನ ಯಾವುದು ಸಾಮಾನ್ಯವಾಗಿ ನದಿಯ ಮೇಲ್ಭಾಗದಲ್ಲಿ ರೂಪುಗೊಳ್ಳುತ್ತದೆ ಅಂತ ಇದೆ. ಓಕೆ, ಆಪ್ಷನ್ಸ್ ನೋಡ್ಕೋರಿ. ಕಮರಿಗಳು ಅಂತ ಇದೆ, ನೆಕ್ಸ್ಟ್ ಇದು ಅಂಕುಡೊಂಕುಗಳು ಅಂತ ಇದೆ, ನೆಕ್ಸ್ಟ್ ಆಕ್ಸ್ಬೋ ಸರೋವರಗಳು ಅಂತಿದೆ, ನೆಕ್ಸ್ಟ್ ಪ್ರವಾಹದ ಮೈದಾನಗಳು ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ? ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ
ಇಲ್ಲಿದೆ ನೋಡ್ರಿ, ಕಮರಿಗಳು. ಕಮರಿಗಳು ಏನಾಗ್ತಾವಪ್ಪ ಅಂತಂತಂದ್ರೆ, ಈಗ ಸಾಮಾನ್ಯವಾಗಿ ನದಿ ಹರಿತಿರ್ತದ ನದಿ ಹರಿತಿರ್ತದ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ನದಿ ಹರಿಯುವ ಜಾಗದಲ್ಲಿ ಏನಪ್ಪಾ ಅಂತಂತಂದ್ರೆ, ಇಲ್ಲಿ ನದಿ ಹರಿತದಪ್ಪ ಅಂತಂದ್ರೆ ಸೈಡ್ ಏನಪ್ಪಾ ಫುಲ್ ಬೆಟ್ಟ ಗುಡ್ಡಗಳು ಇರ್ತಾವಂತ ತಿಳ್ಕೊರಿ. ಈ ಬೆಟ್ಟ ಗುಡ್ಡದ ನಡುವೆ ನದಿ ಹರಿಯುವಾಗ ಏನು ಇಲ್ಲೆಲ್ಲ ಏನೋ ತೆಗ್ಗಾದ ಪ್ರದೇಶ ಇರ್ತದಲ್ಲ, ಇದಕ್ಕೆ ಕಮರಿ ಅಂತಾರ. ಓಕೆ, ಈ ಕಮರಿಗಳು ಹೆಂಗ್ ನಿರ್ಮಾಣ ಆಗ್ತಾವ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಒಂದು ಸಾಮಾನ್ಯವಾದ ಒಂದು ಚಿಕ್ಕ ಒಂದು ನದಿ ಹರಿತಿರ್ತದ. ಈ ನದಿ ಹರಿಯುವ ಪ್ರದೇಶದಲ್ಲಿ ಅಡ್ಡಲಾಗಿ ಒಂದು ಬೆಟ್ಟ ಗುಡ್ಡ ಅಥವಾ ಪ್ರದೇಶದ ತರಹದ ಒಂದು ಇದು ಇರ್ತದ ಪ್ರದೇಶ. ಓಕೆ, ಇಲ್ಲಿ ಈ ನದಿ ಹರಿದೋಗ್ಲಿಕ್ಕೆ ಈ ಕಡೆ ಹೋಗಕ್ಕಾಗಲ್ಲ, ಈ ಕಡೆ ಹೋಗಕ್ಕಾಗಲ್ಲ ಅಂತಂದ್ರೆ ಇಲ್ಲೇ ಏನು ಸಣ್ಣಗ ನೀರು ಹರಿದು ಹೋಗ್ತಾ ಇರ್ತದ. ಓಕೆ, ಆ ನೀರು ಹರಿತಾ 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 ಏನಾಗುತ್ತದ, ದಿನ ದಿನಕ್ಕ ಹಂಗ ಏನು ಇಲ್ಲಿರುವಂತಹ ಪ್ರದೇಶ ಏನಾಗ್ತದ, ಆ ನೀರ್ ಹರಿದು ತಗ್ಗಾಗ್ತಾ ಹೋಗ್ತದ. ಅದಕ್ಕೆ ನಾವು ಇದಕ್ಕೆ ಕಮರಿಗಳು, ಗೋರ್ಜಸ್ ಅಂತ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊರಿ. ಇಲ್ಲಿ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಮೊದಲು ಡ್ಯಾಶ್ ರಾಜ್ಯಪಾಲರಾಗಿದ್ದರು ಅಂತ ಕೇಳಿದ್ದಾರೆ. ಓಕೆ, ಈಗ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅದರಲ್ರಿ. ಓಕೆ, ಅವರು ಏನು ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚೆಕ ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದ್ರೆ ಜಾರ್ಖಂಡ್ ನೋಡ್ರಿ. ಜಾರ್ಖಂಡ್ ನ ರಾಜ್ಯಪಾಲರಾಗಿದ್ದರು ಅವರು ನಮಗೆ ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚೆಕ. ಓಕೆ, ಆ ಜಾರ್ಖಂಡ್ ನ ರಾಜ್ಯಪಾಲರು ಯಾರಾಗಿದ್ದರು, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಾಗಿದ್ರು. ಅಲ್ಲಿ ಇದು ಜಾರ್ಖಂಡ್ ಒಳಗಡೆ ಏನು ರಾಜ್ಯಪಾಲರಾಗಿದ್ದಾರಲ್ಲ, ಅಲ್ಲಿ ಇವ್ರು ಏನ್ ಮಾಡಿದ್ರಪ್ಪ ಅಂತಂತಂದ್ರೆ ಸ್ವಲ್ಪ ಬುಡಕಟ್ಟು ಕಲ್ಯಾಣ. ಯಾಕಂತಂತಂದ್ರೆ ಅವರು ಬುಡಕಟ್ಟು ಜನಾಂಗದವರು ಇವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಓಕೆ, ಅವರು ಆದ ಕಾರಣದಿಂದ ಬುಡಕಟ್ಟು ಜನಾಂಗದ ಕಲ್ಯಾಣಕ್ಕಾಗಿ ಸ್ವಲ್ಪ ಕೆಲಸ ಮಾಡಿದರು ಎಲ್ಲಿ ಜಾರ್ಖಂಡ್ ಒಳಗಡೆ. ಓಕೆ, ಈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ನೋಡ್ಕೊಳ್ಳೋದಾದ್ರೆ ನಾವಿಲ್ಲಿ ಇವ್ರು ಏನ್ ದ್ರೌಪದಿ ಮುರ್ಮು ಅವ್ರು ಅದಾರಲ್ರಿ, ಒಡಿಶಾದ ಮೂಲದವ್ರು ಇವರು. ಒಡಿಶಾದ ಮೂಲದವರು. ಓಕೆ, ಒಡಿಶಾದ ಮೂಲದವರಾಗಿದ್ರು ಇವರು. ಸಂತಾಲ ಬುಡಕಟ್ಟು ಅಂತ ಬರ್ತದ್ರಿ ಒಡಿಶಾ ಒಳಗಡೆ, ಸಂತಾಲ ಬುಡಕಟ್ಟು. ಈ ಸಂತಾಲ ಬುಡಕಟ್ಟಿನ ಮಹಿಳೆಯಾಗಿದ್ದಾರೆ ಇವರು. ಸಂತಾಲು ಬುಡಕಟ್ಟಿನ ಮಹಿಳೆ ಯಾರಪ್ಪ, ದ್ರೌಪದಿ ಮುರ್ಮು ಅವರು. ಓಕೆ, ಈಗ ನೆಕ್ಸ್ಟ್ ನಿಮ್ಗ ಪ್ರಶ್ನೆ ಬಂದ್ರು ಬರ್ಬಹುದು, ಏನಂತ ಹೇಳಿ ಅಂತಂದ್ರೆ ಬುಡಕಟ್ಟು ಜನಾಂಗದ ಪ್ರಪ್ರಥಮ ರಾಷ್ಟ್ರಪತಿ ಯಾರು ಅಂತ ಕೂಡ ನಿಮ್ಗೆ ಪ್ರಶ್ನೆ ಬರಬಹುದು. ಓಕೆ, ಅದಕ್ಕೆ ನೀವು ಯಾರನ್ನ ಆನ್ಸರ್ ಕೊಡ್ಬೇಕಂತಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತ ಕೊಡ್ಬೇಕು ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಂಬರ್ರಿ. ವಿಷ್ಣು ಪುರಾಣದ ಪ್ರಕಾರ, ಯಾವ ಪ್ರಕಾರ, ವಿಷ್ಣು ಪುರಾಣದ ಪ್ರಕಾರ ಚಂದ್ರಗುಪ್ತ ಮೌರ್ಯನ ತಾಯಿ ಯಾರು ಅಂತ ಇಲ್ಲಿದೆ. ಓಕೆ, ಇದಕ್ಕೆ ಆಪ್ಷನ್ಸ್ ಅನ್ನ ನೋಡ್ಕೊಡ್ರಿ ಒಂದ್ಸಲ. ಮೂರ ಬೇಟೆಗಾರನ ಮಗಳು. ಓಕೆ, ನಂದರಾಜನ ಪತ್ನಿ, ಒಬ್ಬ ಗ್ರೀಕ್ ಶ್ರೇಷ್ಠ ಮಹಿಳೆ, ಸುಭದ್ರಂಗಿ, ಒಬ್ಬ ಬ್ರಾಹ್ಮಣನ ಮಗಳು ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದ್ರೆ ಮೂರ ಬೇಟೆಗಾರನ ಮಗಳು ಏನಿದೆಯಲ್ಲ, ಇದಕ್ಕೆ ಇದು ಸರಿಯಾದ ಉತ್ತರ ಆಗ್ತದ ರೀ. ಓಕೆ, ಏನಪ್ಪಾ ಅಂತಂತಂದ್ರೆ ಇದು ವಿಷ್ಣು ಪುರಾಣ ಅಂತ ಬರ್ತದ್ರಿ. ಅದು ವಿಷ್ಣು ಪುರಾಣ ಇದು ಎದ್ರೊಳಗಡೆ ಬರ್ತಪ್ಪ ಅಂತಂತಂದ್ರೆ, ಈಗ ನಮಗ ಪ್ರಾಚೀನ ಭಾರತೀಯ ಗ್ರಂಥದೊಳಗಡೆ ಒಟ್ಟು 18 ಪುರಾಣಗಳು ಬರ್ತಾವ್ರಿ. ಓಕೆ, ಆ 18 ಪುರಾಣಗಳಲ್ಲಿ ಇರುವಂತಹ ಒಂದು ಪುರಾಣ ಯಾವುದಂದ್ರೆ ವಿಷ್ಣು ಪುರಾಣ. ಆ ಪುರಾಣದ ಪ್ರಕಾರ ಏನು, ಚಂದ್ರಗುಪ್ತನ ಮೌರ್ಯನ ತಾಯಿ ಯಾರು ಅಂತ ಕೇಳಿರ್ತಾರ. ಅದ್ರೊಳಗಡೆ ಯಾರಂತ ಇದೆ ಅಂತಂದ್ರೆ ಈ ವಿಷ್ಣು ಪುರಾಣದೊಳಗಡೆ ಮೂರ ಬೇಟೆಗಾರನ ಮಗಳು ಅಂತ ಇದೆ. ಓಕೆ, ಆಕ್ಚುಲಿ ಈ ಮೂರ ಅದರಲ್ರಿ ಆ ಮಹಿಳೆ, ಅವರು ವಿನಮ್ರ ಮೂಲದ ಮಹಿಳೆ ಅಂತಾರೆ. ಓಕೆ, ಅವರು ಯಾವ ವರ್ಗಕ್ಕೆ ಸೇರಿದ್ದಾರಪ್ಪ ಅಂತಂತಂದ್ರೆ ಶೂದ್ರ ವರ್ಗಕ್ಕೆ ಸೇರಿದ್ದಾರ ಅಂತ ಹೇಳಿ ಎಲ್ಲಿ ವಿಷ್ಣು ಪುರಾಣದೊಳಗಡೆ ಮಾಹಿತಿ ಕಂಡು ಬರ್ತದ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಾವ್ ಏನ್ ಮಾಡೋಣ ಅಂತಂತಂದ್ರೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡ್ ಬರ್ರಿ. ಓಕೆ, ಈ ಚಂದ್ರಗುಪ್ತ ಮೌರ್ಯ ಅದನಲ್ರಿ, ಇವ ಯಾವ ಸಾಮ್ರಾಜ್ಯದ ದೊರೆಯಪ್ಪ ಅಂತಂತಂದ್ರೆ ಮೌರ್ಯ ಸಾಮ್ರಾಜ್ಯದ, ಯಾವುದು ಮೌರ್ಯ ಸಾಮ್ರಾಜ್ಯ ಅಂತ ಏನ್ ಬರ್ತದಲ್ರಿ, ಆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾರ್ರಿ ಇವರು. ಯಾರು, ಚಂದ್ರಗುಪ್ತ ಮೌರ್ಯ ಸ್ಥಾಪಕ. ಓಕೆ, ಈ ಚಂದ್ರಗುಪ್ತ ಮೌರ್ಯನ ಗುರು ಯಾರಪ್ಪ ಅಂತಂತಂದ್ರೆ ಕೌಟಿಲ್ಯ ಬರ್ತಾರ್ರಿ. ಈ ಕೌಟಿಲ್ಯ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ
ನಂದ ವಂಶ ಇರ್ತದಲ್ರಿ, ಆ ನಂದ ವಂಶದ ಕೊನೆಯದರೆ ಧನನಂದ ಅಂತ ಬರ್ತಾನ. ಆ ಧನನಂದ ಏನ್ ಮಾಡ್ತಾನೆ, ಕೌಟಿಲ್ಯಗೆ ತುಂಬಿದ ಸಭೆಯಲ್ಲಿ ಅಸಹ್ಯ ಮಾಡಿರ್ತಾನ್ರಿ. ಆ ಕಾರಣಕ್ಕಾಗಿ ಆ ಧನನಂದಗ ಇವರು ಯಾರು ಕೌಟಿಲ್ಯ ಅದನಲ್ರಿ, ನಿನ್ನ ಸಾಮ್ರಾಜ್ಯವನ್ನು ನಾನು ನಿರ್ನಾಮ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಅವರಿಗೆ ಸವಾಲ್ ಒಡ್ಡಿ ಬಂದಿರ್ತಾರ್ರಿ. ಆ ಟೈಮ್ ಒಳಗಡೆ ಈ ಯಾರು ಚಂದ್ರಗುಪ್ತ ಮೌರ್ಯ ಸಿಗ್ತಾನ. ಇವನ ಸಹಾಯದಿಂದ ಅವ್ರಿಗೆಲ್ಲ ಚಂದ್ರಗುಪ್ತ ಮೌರ್ಯನಿಗೆ ಎಲ್ಲಾ ವಿದ್ಯೆಗಳನ್ನ ಕಲಿಸಿ ಅವನ ದೊಡ್ಡವ ಮಾಡಿ ಈ ನಂದ ವಂಶವನ್ನ ನಾಶ ಮಾಡ್ತಾನ ಅಂತ ಹೇಳಿ ನಾವು ಇತಿಹಾಸದಲ್ಲಿ ಓದ್ಕೋಬಹುದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಇಲ್ಲೇ ಭಾರತದ ಅಟಾರ್ನಿ ಜನರಲ್ ಯಾರು? ಅಟಾರ್ನಿ ಜನರಲ್ ಅವರು ಡ್ಯಾಶ್ ಡ್ಯಾಶ್ ಕಾನೂನು ಸಲಹೆಯನ್ನು ನೀಡುತ್ತಾರೆ ಅಂತ ಇದೆ. ಓಕೆ, ಯಾರಿಗೆ ನೀಡ್ತಾರೆ ಇವರು ಕಾನೂನು ಸಲಹೆಯನ್ನ? ಭಾರತದ ಅಟಾರ್ನಿ ಜನರಲ್ ಅವರು ಅಂತ ಇಲ್ಲಿ ಕೇಳಿದಾರ ನೋಡ್ರಿ. ಓಕೆ, ಈ ಅಟಾರ್ನಿ ಜನರಲ್ ಅವರು ಅದಾರಲ್ಲ, ಇವರು ನಮ್ಮ ಭಾರತ ಸರ್ಕಾರದ, ಬರೀ ರಾಜ್ಯದಲ್ರಿ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರ್ತಾರೆ ನೋಡ್ರಿ ಇವ್ರು ಅಟಾರ್ನಿ ಜನರಲ್ ಅವರು. ಇವ್ರು ಐತಲ್ಲ, ಯಾರಿಗೆ ಕಾನೂನು ಸಲಹೆಯನ್ನ ನೀಡ್ತಾರ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಆಪ್ಷನ್ಸ್: ಭಾರತದ ಮುಖ್ಯ ನ್ಯಾಯಮೂರ್ತಿ ಅಂತ ಇದೆ, ರಾಜ್ಯಪಾಲರಿಗೆ ಅಂತ ಇದೆ, ಕೇಂದ್ರ ಸರ್ಕಾರಕ್ಕೆ ಅಂತ ಇದೆ, ರಾಜ್ಯದ ಮುಖ್ಯಮಂತ್ರಿಗೆ ಅಂತ ಇದೆ. ಓಕೆ, ಇಲ್ಲಿ ಏನೈತಪ್ಪ ಅಂತಂತಂದ್ರೆ ಇವರು ಭಾರತದ್ದು ಫುಲ್ ಹೈ ಲೆವೆಲ್ ಅಧಿಕಾರಿ. ಅಂದ್ರೆ ರಾಜ್ಯಪಾಲರಿಗೆ ಇಲ್ಲಿ ನಮ್ಗ ಅಡ್ವೊಕೇಟ್ ಜನರಲ್ ಅಂತದಾರ. ಓಕೆ, ರಾಜ್ಯದ ಮುಖ್ಯಮಂತ್ರಿಗೆ ಅಂದ್ರು ಅಡ್ವೊಕೇಟ್ ಜನರಲ್ ಬರ್ತದ. ಭಾರತದ ಮುಖ್ಯ ನ್ಯಾಯಮೂರ್ತಿಗೆ ಇದ್ರೊಳಗಡೆ ನಿಮಗೆ 2 ಫೈನಲ್ ಆಗಿ ಬೀಳ್ತದೆ. ಇದಕ್ಕೆ ಆಕ್ಚುಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ ನೋಡ್ರಿ. ಓಕೆ, ಈ ಭಾರತದ ಅಟಾರ್ನಿ ಜನರಲ್ ಅವ್ರು ಏನದಾರಲ್ಲ, ಇವರು ಇಡೀ ಕೇಂದ್ರ ಸರ್ಕಾರಕ್ಕೆ ಮುಖ್ಯ ಕಾನೂನು ಸಲಹೆಗಾರರಾಗಿರ್ತಾರ. ಓಕೆ, ಕೇಂದ್ರ ಸರ್ಕಾರಕ್ಕೆ, ಯಾವುದಕ್ಕೆ? ಕೇಂದ್ರ ಸರ್ಕಾರಕ್ಕೆ ಮುಖ್ಯ ಕಾನೂನು ಸಲಹೆಗಾರರಾಗಿರ್ತಾರ. ಇವರನ್ನ ಐತಲ್ಲ 76ನೇ ವಿಧಿ ಅನ್ವಯ, ನಮ್ಮ ಸಂವಿಧಾನದ 76ನೇ ವಿಧಿ ಅನ್ವಯ ರಾಷ್ಟ್ರಪತಿಯವರು, ಪ್ರೆಸಿಡೆಂಟ್ ಅಂದ್ರೆ ಪಿ, ಓಕೆ, ರಾಷ್ಟ್ರಪತಿಯವರು ಇವರನ್ನ ನೇಮಕ ಮಾಡ್ತಾರೆ. ಯಾರನ್ನ? ಅಟಾರ್ನಿ ಜನರಲ್ ಅವ್ರನ್ನ. ಓಕೆ, ಇವ್ರೈತಲ್ರಿ, ಯಾವುದೇ ಈಗ ಏನಾದ್ರು ಸುಪ್ರೀಂ ಕೋರ್ಟ್ ಆಗ್ಲಿ, ಹೈಕೋರ್ಟ್ ಆಗ್ಲಿ, ಎಂತ ಪ್ರಕರಣಗಳು ಬಂದು ಅಂತಿಕೋರಿ, ಅದು ಯಾರ ವಿರುದ್ಧ? ಗೌರ್ಮೆಂಟ್ ವಿರುದ್ಧ ಪ್ರಕರಣಗಳು ಬಂದ ಅಂದ್ರೆ ಆ ಟೈಮ್ ಒಳಗಡೆ ಏನ್ ಮಾಡ್ತಾರ್ರಿ ಅಟಾರ್ನಿ ಜನರಲ್ ಅವರು ಇದರ ಪರವಾಗಿ, ಯಾವುದು? ಗೌರ್ಮೆಂಟ್ ನ ಪರವಾಗಿ ವಾದ ಮಾಡ್ತಾರ. ಓಕೆ, ಅದನ್ನ ನೀವು ನೆನಪಿಟ್ಕೋಬೇಕಾಗ್ತದ. ಅದೇ ರೀತಿಯಾಗಿ ರಾಜ್ಯದಂತ ಅಂತ ಬಂದ್ರೆ ಅಡ್ವೊಕೇಟ್ ಜನರಲ್ ಅಂತ ಬರ್ತಾರ್ರಿ. ಯಾರು? ಅಡ್ವೊಕೇಟ್ ಜನರಲ್. ಓಕೆ, ಅಡ್ವೊಕೇಟ್ ಜನರಲ್ ಇವರನ್ನ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ ಅಂತಂದ್ರೆ 165ನೇ ವಿಧಿಯ ಪ್ರಕಾರ ಇವರನ್ನ ಗವರ್ನರ್ ಅಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಯಾರನ್ನ? ಅಡ್ವೊಕೇಟ್ ಜನರಲ್ ಅವ್ರನ್ನ. ಇವ್ರು ಅಡ್ವೊಕೇಟ್ ಜನರಲ್ ಅವರು ಈಗ ಹೆಂಗ್ ಇವರು ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಅವರು ಇದು ವಾದ ಮಾಡ್ತಾರಲ್ಲ, ಆ ರೀತಿಯಾಗಿ ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ವಾದ ಮಾಡ್ತಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯದ ಪುರುಷ ಮತ್ತು ಮಹಿಳಾ ಸಾಕ್ಷರತೆಯ ದರಗಳ ವ್ಯತ್ಯಾಸವು ಅತ್ಯಧಿಕವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ಕೋರಿ: ಕೇರಳ, ಕರ್ನಾಟಕ, ಮಧ್ಯಪ್ರದೇಶ್, ರಾಜಸ್ಥಾನ್ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ರಾಜಸ್ಥಾನ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ರಾಜಸ್ಥಾನ. ಓಕೆ, ಇಲ್ಲಿ ಹೆಂಗೈತಪ್ಪ ಅಂತಂದ್ರೆ ಆಕ್ಚುಲಿ ರಾಜಸ್ಥಾನದೊಳಗಡೆ ಹೆಂಗೈತಪ್ಪ ಅಂತಂದ್ರೆ ಪುರುಷರ ಸಾಕ್ಷರತಾ ದರ, ಈ ಕಡೆ ಮಹಿಳೆಯರ ಸಾಕ್ಷರತಾ ದರವನ್ನ ನೋಡ್ಕೊಳ್ಳೋಣ. ಪುರುಷರ ಸಾಕ್ಷರತಾ ದರ ಎಷ್ಟೈತಪ್ಪ ಅಂತಂದ್ರೆ 80.51% ಐತ್ರಿ. 80.51%. ಅದೇ ಮಹಿಳೆಯರದಂತ ಬಂದ್ರೆ ಎಷ್ಟಿದೆ ಅಂತಂದ್ರೆ 52.66% ಇದೆ. ಇದು ಎಷ್ಟು ಅಂತರವನ್ನ ಸೃಷ್ಟಿ ಮಾಡ್ತದಪ್ಪ ಅಂತಂದ್ರೆ ಒಟ್ಟು 27.85% ರಷ್ಟು ಅಂತರವನ್ನ ಇಲ್ಲಿ ನಾವು ನೋಡಬಹುದು. ಓಕೆ, ಈ ಸಾಕ್ಷರತಾ ಪ್ರಮಾಣ ಅಂತಂದ್ರ ಏನು ಅಂತ ಅದನ್ನು ಒಂದ್ಸಲ ಹೇಳ್ತೀನಿ ಕೇಳ್ರಿ. ಓಕೆ, ಸಾಕ್ಷರತಾ ಪ್ರಮಾಣ ಹೆಂಗಪ್ಪ ಅಂತಂದ್ರೆ ಈಗ 7 ವರ್ಷದ ಮೇಲ್ಪಟ್ಟಂತಹ ಮಾನವರು, ಓಕೆ, 7 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರು, ಅವರಿಗೆ ಆ ವಯಸ್ಸಿನ ಜನಸಂಖ್ಯೆ ಒಳಗಡೆ ಎಷ್ಟು ಜನ ಬರ್ತಾರಲ್ಲ, ಅವರಿಗೆ ಎಷ್ಟು ಜನಕ್ಕೆ ಓದಕ್ಕ ಬರೆಯಕ್ಕ ಸಾಧ್ಯ ಆಗ್ತದಲ್ಲ, ಅವ್ರನ್ನ ನಾವು ಸಾಕ್ಷರತಾ
ಪ್ರಮಾಣದೊಳಗಡೆ ನಿಗದಿಪಡಿಸ್ತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಂಬರಿ ಈಗ. ಓಕೆ, ರಾಯಗಢದ ಆಸ್ಥಾನದ ಪ್ರಸ್ತುತ ಜೀವಂತವಿರುವ ಏಕೈಕ ಕಥಕ್ ನೃತ್ಯ ಕಲಾವಿದರಾದ 87 ವರ್ಷದ ರಾಮ್ಲಾಲ್ ಬರೇರ್ ಅವರಿಗೆ 2024ರಲ್ಲಿ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ, ಪದ್ಮಭೂಷಣ ಅಂತ ಇದೆ. ಓಕೆ, ಈಗ ಯಾರಿಗಾದರೂ ರೀಸೆಂಟ್ ಆಗಿ ಹಿಂಗ ಇಂಥ ಪದ್ಮಶ್ರೀ, ಪದ್ಮಭೂಷಣ ಇಂಥ ಪ್ರಶಸ್ತಿಗಳು ಬಂದು ಅಂದ್ರೆ ಯಾರಿಗೆ ಕೊಟ್ಟಿರ್ತಾರಂತ ನಾವು ನೋಡ್ಕೋಬೇಕಾಗ್ತದ, ಬಹಳ ಇಂಪಾರ್ಟೆಂಟ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂತಂದ್ರೆ ಪದ್ಮಶ್ರೀ ಪ್ರಶಸ್ತಿಯನ್ನ ಇವರಿಗೆ ನೀಡಲಾಗಿದೆ. ಯಾರಿಗೆ? ರಾಮ್ಲಾಲ್ ಬರೇತ್ ರೀ. ಅದು ಆಕ್ಚುಲಿ ಇಲ್ಲಿ ಸ್ವಲ್ಪ ಏನೋ ಟೈಪ್ ಮಿಸ್ಟೇಕ್ ಆಗಿದೆ. ಬರೇತ್, ರಾಮ್ಲಾಲ್ ಬರೇತ್ ಅವರಿಗೆ ನೀಡಲಾಗಿದೆ. ಓಕೆ, ಇವ್ರು ಐತಲ್ರಿ, ಇವರು ರಾಮ್ಲಾಲ್ ಬರೇತ್ ಅವರು ರಾಯಗಢ ಆಸ್ಥಾನದೊಳಗಡೆ ಶಾಸ್ತ್ರೀಯ ನೃತ್ಯಗಾರರಾಗಿ ಉಳಿದಂತಹ ಕೊನೆಯವರಾಗಿದ್ದಾರೆ ಇವರು. ಈಗ ಯಾವುದು? ರಾಯಗಢ ಆಸ್ಥಾನದೊಳಗಡೆ. ಓಕೆ, ಇವ್ರೈತಲ್ಲ, ಏನಿದು ಶಾಸ್ತ್ರೀಯ ನೃತ್ಯಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿನ 2024 ಕೊಟ್ಟಾರ. ಓಕೆ, ನಾವು ಒಂದ್ಸಲ ಏನು ಕಥಕ್ ನೃತ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ಕೊಂಡು ಬರ ಇಲ್ಲಿ. ಓಕೆ, ಕಥಕ್ ಇದು ಏನಪ್ಪಾ ಅಂತಂತಂದ್ರೆ ನಮ್ಮ ಭಾರತದೊಳಗಡೆ ಎಷ್ಟು 8 ಶಾಸ್ತ್ರೀಯ ನೃತ್ಯಗಳಿದಾವೆ. ಎಲ್ಲಿ? ನಮ್ಮ ಭಾರತದೊಳಗಡೆ 8 ಶಾಸ್ತ್ರೀಯ ನೃತ್ಯಗಳು ಕಂಡು ಬರ್ತಾವ. ಓಕೆ, ಆ 8 ಶಾಸ್ತ್ರೀಯ ನೃತ್ಯಗಳಲ್ಲಿ ಕಥಕ್ ಕೂಡ ಒಂದು. ಯಾವುದು? ಕಥಕ್ ಕೂಡ ಒಂದು. ಓಕೆ, ಈ ಕಥಕ್ ಅಂದ್ರೆ ಏನಪ್ಪಾ? ಕಥಕ್ ಎಂಬ ಪದವು ಕಥಾ ಅಂತ ಹೇಳಿ ಒಂದು ಪದ ಬರ್ತದ, ಅದರಿಂದ ಬಂದೈತಿ. ಯಾವುದು? ಇದು ಕಥಕ್ ಎಂಬುದು. ಓಕೆ, ಅದರ ಅರ್ಥ ಏನಪ್ಪಾ ಅಂತಂತಂದ್ರೆ ಒಂದು ನೃತ್ಯ, ಈಗೇನು ಒಂದು ಡ್ಯಾನ್ಸ್ ಮಾಡ್ಕೊಂತ ಒಂದು ಕಥೆಯನ್ನ ನಾವು ಹೇಳೋದನ್ನ ಈ ಕಥಕ್ ನೃತ್ಯದಲ್ಲಿ ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕಥಕ್ ನೃತ್ಯ ಎಲ್ಲಿ ನಮಗ ಹುಟ್ಟಿಕೊಂಡಿದೆಯಪ್ಪ ಅಂತ ಪ್ರಶ್ನೆ ಸಾಕಷ್ಟು ಬರಿ ಬಂದಿದೆ. ಅದು ಎಲ್ಲಿ ಹುಟ್ಟಿಕೊಂಡಿದೆಯಪ್ಪ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಕಥಕ್ ನೃತ್ಯವು ಹುಟ್ಟುಕೊಂಡಿದೆ ನೋಡ್ರಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಪದ್ಮ ಪ್ರಶಸ್ತಿಗಳ ಬಗ್ಗೆ ಒಂದ್ ಸ್ವಲ್ಪ ನೋಡ್ತಾ ಹೋದ್ರೆ ಈ ಪದ್ಮ ಪ್ರಶಸ್ತಿಗಳು ಇವು 3 ನೋಡ್ರಿ. ಓಕೆ, ಈ ಪ್ರಶಸ್ತಿಗಳನ್ನ ಯಾವಾಗನಿಂದ ಕೊಡಲಿಕ್ಕೆ ಆರಂಭಿಸಿದ್ದಾರೆ ಅಂದ್ರೆ 1954ರಿಂದ ಕೊಡಲಿಕ್ಕೆ ಆರಂಭಿಸಿದ್ದಾರೆ ನೋಡ್ರಿ. ಇವನ ಪದ್ಮ ಪ್ರಶಸ್ತಿಗಳನ್ನ. ಓಕೆ, ಈ ಪದ್ಮ ಪ್ರಶಸ್ತಿಗಳನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಕೊಡ್ತಾರಪ್ಪ ಅಂತಂದ್ರೆ ಕಲೆ, ಸಾಹಿತ್ಯ, ಕ್ರೀಡೆ ಮತ್ತು ಸಾರ್ವಜನಿಕ ಸೇವೆ, ಇಂಥ ಏನು ವಿಶಿಷ್ಟ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತವರಿಗೆ ಈ ಪ್ರಶಸ್ತಿಗಳನ್ನ ಯಾವಾಗ ನೀಡ್ತಾರಪ್ಪ ಅಂತಂತಂದ್ರೆ ಗಣರಾಜ್ಯೋತ್ಸವದಂದು. ಓಕೆ, ಗಣರಾಜ್ಯೋತ್ಸವ ದಿನದಂದು ಘೋಷಿಸಲಾಗ್ತದೆ ನೋಡ್ರಿ. ಓಕೆ, ಈ ಪ್ರಶಸ್ತಿಗಳನ್ನ ಯಾರು ನೀಡ್ತಾರ ಅಂದ್ರೆ ಪ್ರೆಸಿಡೆಂಟ್ ಅವರು, ರಾಷ್ಟ್ರಪತಿಗಳು ಅವರು ಈ ಪದ್ಮ ಪ್ರಶಸ್ತಿಗಳನ್ನ ನೀಡ್ತಾರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊರಿಲೆ. ಭಾರತ ಸರ್ಕಾರ ಕಾಯ್ದೆ 8ನೇ ಪ್ರಶ್ನೆ. ಭಾರತ ಸರ್ಕಾರ ಕಾಯ್ದೆ 1935 ಅನುಸಾರ ಒಕ್ಕೂಟ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯಗಳ ನಡುವಿನ ಅಧಿಕಾರದ ಹಂಚಿಕೆಗೆ ಎಷ್ಟು ಪಟ್ಟಿಗಳನ್ನು ಒದಗಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಇಲ್ಲಿ ಆಪ್ಷನ್ಸ್ ಅನ್ನ ನೋಡ್ಕೊರಿ ಒಂದ್ಸಲ. 1 ಪಟ್ಟಿ, 4 ಪಟ್ಟಿಗಳು, 3 ಪಟ್ಟಿಗಳು, 2 ಪಟ್ಟಿಗಳು ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 3 ಪಟ್ಟಿಗಳು ಏನಿದೆಯಲ್ಲ ಅದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. 3 ಪಟ್ಟಿಗಳು. ಓಕೆ, ಬರ್ರಿ ಇದನ್ನು ಒಂದ್ಸಲ ಫುಲ್ ಇನ್ ಡೆಪ್ತ್ ನೋಡ್ಕೊಂತ ಹೋಗೋಣ. ಓಕೆ, 1935 ಭಾರತ ಸರ್ಕಾರ ಕಾಯ್ದೆ ಏನ್ ಬರ್ತದಲ್ಲ, ಇದು ಒಂಥರ ಏನಪ್ಪಾ ಅಂತಂದ್ರೆ ನಮ್ಮ ಸಂವಿಧಾನಕ್ಕೆ ಬ್ಲೂ ಪ್ರಿಂಟ್ ಇದ್ದಂಗ್ರಿ. ಇದು 1935 ಭಾರತ ಸರ್ಕಾರ ಕಾಯ್ದೆ ನಮ್ಮ ಸಂವಿಧಾನದ ಬ್ಲೂ ಪ್ರಿಂಟ್. ಇದು ಏನಂತಾರ ಅಂತ ಕೂಡ ಆಲ್ರೆಡಿ ಪ್ರಶ್ನೆ ಆಗಿದೆ ರೀ. 1935 ಕಾಯ್ದೆಯನ್ನ ನಮ್ಮ ಭಾರತ ಸಂವಿಧಾನದ ಬ್ಲೂ ಪ್ರಿಂಟ್ ಅಂತ ಕರೀತಾರ. ಓಕೆ, ನೆನಪಿಟ್ಕೋರಿ. ಇದು ಬಹಳ ಸಲ ಒತ್ತಿ ಹೇಳಕತ್ತೀನಿ ಅಂದ್ರೆ ನೆನಪಿಟ್ಕೋಬೇಕು ನೀವು ಇದು. ಓಕೆ, ನೆಕ್ಸ್ಟ್ ಈ 3 ಪಟ್ಟಿಗಳು ಯಾವಪ್ಪ ಅಂತಂತಂದ್ರೆ ಒಂದು ಇದು ಬರ್ತದ್ರಿ ಫೆಡರಲ್ ಪಟ್ಟಿ ಅಂತ ಬರ್ತದ. ಅಂದ್ರೆ ಇದು ಕೇಂದ್ರ ಸರ್ಕಾರದ್ದು ಫೆಡರಲ್ ಪಟ್ಟಿ. ನೆಕ್ಸ್ಟ್ ಸೆಕೆಂಡ್ ಯಾವ್ದು ಬರ್ತದ ಅಂದ್ರೆ ಪ್ರಾಂತೀಯ ಪಟ್ಟಿ.
ಅಂದ್ರೆ ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಸಮವರ್ತಿ ಪಟ್ಟಿ ಅಂತ ಒಂದು ಕೂಡ ಬರ್ತದ. ಸಮವರ್ತಿ ಪಟ್ಟಿ ಅಂತಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡು ಕೂಡಿ ಕೆಲಸ ಮಾಡುವಂತಹ ಪಟ್ಟಿ ನೋಡ್ರಿ ಅದು. ಓಕೆ, ಈಗ ಫೆಡರಲ್ ಪಟ್ಟಿ ಒಳಗಡೆ ಯಾವ ಫೆಡರಲ್ ಪಟ್ಟಿ ಅಂಡರ್ ಒಳಗಡೆ ಯಾವ್ಯಾವ ಬರ್ತಾವ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ರಕ್ಷಣೆ ಅಂದ್ರೆ ಕೇಂದ್ರ ಸರ್ಕಾರದ ಫುಲ್ ಏನೋ ಅವ್ರ ಕೈಯಾಗಿರ್ತದ ರೀ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ವಿದೇಶಿ ವ್ಯವಹಾರಗಳಾಗ್ಲಿ, ರೈಲ್ವೆ ಯಾವ್ದ್ರೊಳಗಡೆ ಬರ್ತದ, ನಮಗೆಲ್ಲರಿಗೂ ಗೊತ್ತಿರುವಂತ ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ಬರ್ತದ. ಓಕೆ, ಅಂದ್ರೆ ಇದೇನು ಫೆಡರಲ್ ಪಟ್ಟಿ ಅಂದ್ರೆ ಕೇಂದ್ರ ಪಟ್ಟಿ ಅಂತ ಕೂಡ ನಾವು ಬರ್ಕೋಬಹುದಾಗ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಾಂತೀಯ ಪಟ್ಟಿ ಅಂದ್ರೆ ರಾಜ್ಯ ಪಟ್ಟಿ ಅಂತ ನಾವು ಬರ್ಕೋಬಹುದು. ಓಕೆ, ರಾಜ್ಯ ಪಟ್ಟಿ ಒಳಗಡೆ ಬರ್ತಾವ ಪೊಲೀಸ್ ಬರ್ತದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣ ಮತ್ತ ಇನ್ನು ಇತ್ಯಾದಿಗಳು ಬರ್ತಾವ್ರಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಸಮವರ್ತಿ ಪಟ್ಟಿ ಒಳಗಡೆ ಕೇಂದ್ರ ಮತ್ತು ಪ್ರಾಂತ್ಯಗಳು ಎರಡೂ ಕೂಡಿ ಕಾನೂನು ರಚಿಸಬಹುದಂತ ವಿಷಯಗಳನ್ನ ನಾವು ನೋಡ್ಕೋಬಹುದು ಇದ್ರೊಳಗಡೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಏನಪ್ಪಾ ಅಂತಂದ್ರೆ ಅಪರಾಧ ಕಾನೂನು, ದೆನ್ ನೆಕ್ಸ್ಟ್ ವಿವಾಹ, ಇವೆಲ್ಲ ಇದ್ರೊಳಗಡೆ ಕಂಡು ಬರ್ತಾವ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ. ನೀರಿನಲ್ಲಿ ತೇಲಾಡುತ್ತಿರುವ ಘನ ವಸ್ತುಗಳು ಹೆಚ್ಚಿದ ಸಾಂದ್ರತೆ ಮತ್ತು ಅವು ಅನಪೇಕ್ಷಿತವಾಗಿರುವ ತಳದಲ್ಲಿ ಅವುಗಳ ಶೇಖರಣೆಯು ಯಾವ ರೀತಿಯ ಜಲಮಾಲಿನ್ಯವನ್ನು ಸೃಷ್ಟಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ ಆಪ್ಷನ್ಸ್ ಹೂಳು ಅಂತ ಇದೆ, ಸೂಕ್ಷ್ಮ ಜೀವ ವಿಜ್ಞಾನ ಮಾಲಿನ್ಯ ಅಂತ ಇದೆ, ಪೋಷಕಾಂಶಗಳ ಮಾಲಿನ್ಯ ಅಂತ ಇದೆ, ಉಷ್ಣ ಮಾಲಿನ್ಯ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಹೂಳು ತೆಗೆಯುವಿಕೆ ಅಂತ ಬರ್ತದ. ಈ ಹೂಳು ತೆಗೆಯುವಿಕೆ ಅಂತಂತಂದ್ರೆ ಏನಪ್ಪಾ ಅಂತಂತಂದ್ರೆ ನಮ್ಮೀಗ ಒಂದು ಜಲಮೂಲ ಇರ್ತದ. ಆ ಜಲಮೂಲದಲ್ಲಿ ಏನಾಗ್ತದಪ್ಪ ಅಂತಂತಂದ್ರೆ ಹೂಳು ಅಂದ್ರೆ ಕೆಸರು ಇಂತ ಸೂಕ್ಷ್ಮ ಕಣಗಳು ಇವೆಲ್ಲ ರಾಡಿ ಆಗ್ತದ ನೋಡ್ರಿ. ನಮ್ಮ ಫುಲ್ ರಾಡಿ ಪೂರ್ತಿ ಮಾಲಿನ್ಯವಾದಂತಹದ್ದು ಕೆಸರು ಆಗಿರ್ತದಲ್ಲ, ಅದು ಏನಪ್ಪಾ ಅಂತಂತಂದ್ರೆ ಅದು ಕೂಡೋ ಸಂಬಂಧ, ಅದು ಬಂದ್ ಕುಂದ್ರೋ ಸಂಬಂಧ ಯಾವ ರೀತಿಯ ಮಾಲಿನ್ಯ ಆಗ್ತದಪ್ಪ ಅಂತಂತಂದ್ರೆ ಜಲಚರ ಪರಿಸರಗಳ ಮೇಲೆ. ಈಗ ಜಲಚರ ಪರಿಸರ ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀರಿನೊಳಗಡೆ ಒಂದಿಷ್ಟು ಏನು ಜೀವಿಗಳು ಬದುಕ್ತಾವ. ಓಕೆ, ಅವುಗಳಿಗೆ ಏನಾಗ್ತದೆ ಅಂದ್ರೆ ಪ್ರಾಬ್ಲಮ್ ಆಗ್ತದ. ಓಕೆ, ಇದು ಯಾವ ಕಾರಣಕ್ಕಾಗಿ ಈ ಹೂಳು ತೆಗೆಯುವಿಕೆ ಯಾವ ಕಾರಣಕ್ಕಾಗಿ ಆಗ್ತದಪ್ಪ ಅಂತಂದ್ರೆ ಅರಣ್ಯ ನಾಶ ಮಾಡ್ತಾರಲ್ಲ ಅದಕ್ಕ, ದೆನ್ ನೆಕ್ಸ್ಟ್ ಗಣಿಗಾರಿಕೆ ಮತ್ತೆ ಇಂತ ನಿರ್ಮಾಣದಂತ ಅಂದ್ರೆ ಈಗ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರಲ್ಲ ಅಂತದೆಲ್ಲ ಹೊಲಸು ಹೋಗಿ ನೀರೊಳಗೆ ಬಿಟ್ರ ಅಲ್ಲೆಲ್ಲ ಕೆಸರು ತುಂಬ್ಕೊಂತದಲ್ಲ, ಈ ಕಾರಣಕ್ಕಾಗಿ ಏನಾಗ್ತದ ಈ ಹೂಳು ಜಾಸ್ತಿ ಆಗ್ತದ. ಓಕೆ, ಈ ಹೂಳು ತುಂಬುವಿಕೆ ಐತಲ್ರಿ, ಸೂರ್ಯನ ಬೆಳಕನ್ನ ಏನ್ ಮಾಡ್ತದ ಅಂದ್ರೆ ಈಗ ನೋಡ್ರಿ ಯಾವ ರೀತಿ ಅಂತಂದ್ರೆ ಈಗ ಒಂದು ಇಲ್ಲಿ ಕೆರೆ ಐತಿ, ಕೆರೆ ಒಳಗಡೆ ಬಹಳ ರಾಡಿ ಮ್ಯಾಗ ಆಗ್ಬಿಟ್ಟೈತಿ ಕೊರೆ. ಈಗ ಪೂರ್ತಿ ತಳದೊಳಗಡೆ ಏನೋ ನೀರಿನ ತಳದೊಳಗಡೆ ಇಲ್ಲಿ ಚಿಕ್ಕ ಪುಟ್ಟ ಸಸ್ಯಗಳಾಗ್ಲಿ, ಅಲ್ಗೆ ಅವು ಏನೇನೋ ಬಹಳ ತರದ ನಾವು ಜೀವಿಗಳನ್ನ ನೋಡ್ಕೋಬಹುದು. ಇವೆಲ್ಲ ಏನು ಪೂರ್ತಿ ಕೆಳಗೆ ಬದುಕ್ತಿರ್ತಾವ್ರಿ. ಓಕೆ, ಇದಕ್ಕೇನು ಸೂರ್ಯನ ಬೆಳಕು ಬೇಕಾಗಿರ್ತದ. ಓಕೆ, ಈ ಸೂರ್ಯನ ಬೆಳಕು ಬೇಕಾಗಿರ್ತದಲ್ಲ, ಈ ಸೂರ್ಯನ ಬೆಳಕು ಇಲ್ಲಿ ಎಲ್ಲ ಕೆಸರು ತುಂಬ್ಕೊಂತಂತಂದ್ರೆ ಇವಕ್ಕ ಹೋಗಂಗಿಲ್ಲ. ಇವಕ್ ಹೋಗ್ಲಿಲ್ಲಪ್ಪ ಅಂತಂದ್ರೆ ಅವಾಗ ಈ ಜೀವಿಗಳು ಏನಾಗ್ತಾವ ಆಟೋಮೆಟಿಕ್ ಆಗಿ ಸಾಯ್ತಾವ ನೋಡ್ರಿ. ಓಕೆ, ಇದೇನು ಈ ಜಲಚರ ಜೀವಿಗಳಿಗೆ ಪ್ರಾಬ್ಲಮ್ ಆಗ್ತದ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲಿ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಲು ಮತ್ತು ಸ್ವಾವಲಂಬನೆಗಾಗಿ ಆಹಾರ ಭದ್ರತೆಯನ್ನು ಸಾಧಿಸಲು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಯಾವ ಯೋಜನೆಯನ್ನು 2024 ಅಕ್ಟೋಬರ್ನಲ್ಲಿ ಅನುಮೋದಿಸಿತ್ತು ಅಂತ ಕೇಳಿದ್ದಾರೆ. ಓಕೆ, 2024 ಒಳಗಡೆ ಯಾವ ಯೋಜನೆಗಳು ಬಂದಿದ್ದು ಅದನ್ನ 2025 ಒಳಗಡೆ ಕೇಳ್ಯಾರ ನೋಡ್ರಿ, ಕರೆಂಟ್ ಅಫೇರ್ಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಡೈರೆಕ್ಟ್ ನೋಡ್ಕೊಂಡ್ಬಿಡು ಬರ್ರಿ. ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಆಪ್ಷನ್ 2 ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗ್ತದೆ. ನೀವು 2025 ಒಳಗಡೆ ಬಂದಂತ ಯೋಜನೆಗಳನ್ನ ಯಾವಾಗ ಈಗ ನೀವು ಪರೀಕ್ಷೆ ಯಾವಾಗ ಬರೀತೀರಿ ಅಂದ್ರೆ 2026 ಫೆಬ್ರವರಿ 23ರಿಂದ ಎಕ್ಸಾಮ್ ಸ್ಟಾರ್ಟ್ ಅಂತ ಈಗ ಆಲ್ರೆಡಿ ಏನೋ
SSC ಕಡೆಯಿಂದ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಈಗ ಆಲ್ರೆಡಿ. ಓಕೆ, ಯಾವಾಗ ಫೆಬ್ರವರಿ 23ರಿಂದ ಎಕ್ಸಾಮು ಸ್ಟಾರ್ಟ್ ಆಗ್ತಾವಂತ. ಓಕೆ, ಈಗ ನೀವು ಆದ್ರಿಂದ 2025 ಎಲ್ಲ ನೀವು ಕರೆಂಟ್ ಅಫೇರ್ಸ್ ನೋಡ್ಕೋಬೇಕಾಗ್ತದ. ಓಕೆ, ಈ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಯಾವ ರೀತಿ ಏನಪ್ಪಾ ಇದು ಅಂತ ಒಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ. ಓಕೆ, ಇದು ಕೃಷಿ ವಲಯದೊಳಗಡೆ ಕೃಷಿ ವಲಯದೊಳಗಡೆ ಬೆಳವಣಿಗೆಯನ್ನ ಉತ್ತೇಜಿಸೋಕೋಸ್ಕರ ಮತ್ತು ಆಹಾರ ಭದ್ರತೆ ಮತ್ತು ಸುಸ್ಥಿರ ಕೃಷಿ ಮತ್ತು ಸ್ವಾವಲಂಬನೆಯನ್ನ ಓಕೆ ಇವುಗಳನ್ನ ಸಾಧಿಸುವ ಗುರಿಯನ್ನ ಹೊಂದಿದೆ ನೋಡ್ರಿ. ಇದು ಯಾವುದು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ. ಓಕೆ, ಈ ಯೋಜನೆ ಒಳಗಡೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಜ್ಯಗಳಿಗೆ ಅನುದಾನವಾಗಿ ಹಣವನ್ನು ಒದಗಿಸ್ತಾರ. ಓಕೆ, ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಅಗತ್ಯಗಳಿಗೆ ಗಮ್ಯತೆಯನ್ನು ಖಚಿತಪಡಿಸ್ಕೋಸ್ಕರ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಯೋಜನೆ ಐತಲ್ರಿ 2007 ಪ್ರಾರಂಭ ಆಗಿತ್ತು. ಎಷ್ಟೊಳಗಡೆ 2007 2007 ಪ್ರಾರಂಭವಾಗಿತ್ತು. ಆಸ್ ಪರ್ ರಾಜ್ಯ ಯೋಜನಾ ಆಯೋಗ ಆಗಿತ್ತು, ರಾಜ್ಯ ಯೋಜನೆ ಆಗಿತ್ತು ಇದು. ಓಕೆ, ಕೊಯ್ಲು ಪೂರ್ವ ಮತ್ತು ನಂತರದ ಮೂಲ ಸೌಕರ್ಯಗಳ ಮೇಲೆ ಕೇಂದ್ರೀಕರಿಸಲಕ್ಕೋಸ್ಕರ 2017 ನಾವೇನ್ ಮಾಡಿದ್ವಿ, ಇದನ್ನ ಕೃಷಿ ಮತ್ತು ಸಂಬಂಧಿತ ವಲಯದ ಪುನರುಜ್ಜೀವನಕ್ಕಾಗಿ ಫಲದಾಯಕ ವಿಧಾನಗಳು ಅಂತ ಹೇಳಿ ಒಳ್ಳೆಪಸ್ ಅದಕ್ಕ ಹೆಸರನ್ನ ಕೊಟ್ಟಿರ್ತೀವಿ. ಆಮೇಲೆ ಏನಾಗ್ತದೆ, ಇದು 2024 ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಹೇಳಿ ಬರ್ತದ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊರಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 11. ಓಕೆ, ನೋಡ್ರಿ ಇಲ್ಲಿ ಇಷ್ಟು ದಿವಸ ಏನ್ರಿ ಕಥಕ್ಕಳಿ ಇದು ಯಾವ ರಾಜ್ಯದ ನೃತ್ಯವಾಗಿದೆ, ಕೂಚಿಪುಡಿ ಯಾವ ರಾಜ್ಯದ ನೃತ್ಯವಾಗಿದೆ, ಕಥಕ್ ಎಲ್ಲಿದಾಗಿದೆ, ಮೋಹಿನಿಯಟ್ಟಂ ಎಲ್ಲಿದಾಗಿದೆ ಅಂತ ಈ ರೀತಿ ಪ್ರಶ್ನೆಗಳನ್ನ ನಾವು ನೋಡ್ತಿದ್ವಿ. ಇಲ್ಲಿ ಯಾವ ರೀತಿ ಪ್ರಶ್ನೆ ಇದೆಯಪ್ಪ ಅಂತಂತಂದ್ರೆ ಎಲ್ಲಿಂದ ಹುಟ್ಟುಗೊಂತು ಆ ನೃತ್ಯ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಅಂದ್ರೆ ಪ್ರಶ್ನೆ ಕೇಳುವ ಶೈಲಿ ಡಿಫ್ರೆಂಟ್ ಆಗದ. ಫುಲ್ ನಾವೇನು ಎಲ್ಲಿಂದ ಹುಟ್ಟುತ್ತ ಅನ್ನೋ ಬದ್ಲಿಗೆ ಅದ್ರ ಪೂರ್ತಿ ಹಿಸ್ಟ್ರಿನ ತಿಳ್ಕೊಬೇಕಾಗತ್ತೆ ನೋಡ್ರಿ ಈಗ ಅಂತ. ಓಕೆ, ಕೂಚಿಪುಡಿ ಬಗ್ಗೆ ಈಗ ಆಲ್ರೆಡಿ ನಮಗೆ ಸಾಕಷ್ಟು ಪ್ರಶ್ನೆಗಳು ಬಂದವು. ಕಥಕ್ಕಳಿ ಬಗ್ಗೆ ಬಂದದ, ಕಥಕ್ ಬಗ್ಗೆ ಬಂದದ, ಮೋಹಿನಿಯಟ್ಟಂ ಬಗ್ಗೆ ಬಂದದ. ಅಂತಂದ್ರೆ ಈಗ ಇದು ಕಥಕ್ ಐತಪ್ಪ ಅಂತಂದ್ರೆ ಇದು ಒಂಥರ ಏನು ಹೈ ಹಿಲ್ಡಿಂಗ್ ಟಾಪಿಕ್ ಇದ್ದಂಗ. ಇದ್ರ ಬಗ್ಗೆ ನಾವೇನೋ ಫುಲ್ ಹಿಸ್ಟ್ರಿ ನೋಡ್ಕೊಂಡ್ಬಿಡ್ಬೇಕಾಗ್ತದ. ಓಕೆ, ಬರ್ರಿ ಪ್ರಶ್ನೆ ಏನದ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋಣ. ಓಕೆ, ಕೃಷ್ಣಾ ಜಿಲ್ಲೆಯ ಕುಚೇಲಪುರಂ ಗ್ರಾಮದಲ್ಲಿ ಸೃಷ್ಟಿಯಾದ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದಾರ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೂಚಿಪುಡಿ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ. ಓಕೆ, ಕೂಚಿಪುಡಿ ಇದು ಯಾವ ರಾಜ್ಯ ಮೂಲದ್ರಿ ಕೃಷ್ಣಾ ಜಿಲ್ಲೆ ಅಂತಂದ್ರೆ ಆಂಧ್ರ ಪ್ರದೇಶ ಅಂತ ಗೊತ್ತಿತ್ತಂತಂದ್ರೆ ನೀವು ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಿ ಬರ್ಬೋದು. ಓಕೆ, ಬರ್ರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಂಡ್ ಬರ್ರಿ. ಓಕೆ, ಈ ಕೂಚಿಪುಡಿ ನೃತ್ಯ ಐತಲ್ರಿ ಆಂಧ್ರ ಪ್ರದೇಶದ ಒಳಗಡೆ ಕೃಷ್ಣಾ ಜಿಲ್ಲೆ ಅಂತ ಬರ್ತದ. ಅಲ್ಲಿ ಕುಚೇಲಪುರಂ ಗ್ರಾಮ ಅಂತ ಕಂಡು ಬರ್ತದ. ಆ ಗ್ರಾಮದಲ್ಲಿ ಈ ಕೂಚಿಪುಡಿ ಶಾಸ್ತ್ರೀಯ ನೃತ್ಯ ಹುಟ್ಟಿಕೊಂಡಿದೆ. ಓಕೆ, ಇದನ್ನ ನಾವು ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ನಾವು 8 ಅದಾವಂತ ಈಗ ಆಲ್ರೆಡಿ ಹೇಳಿದ್ನಲ್ರಿ. ಕಥಕ್ ಡ್ಯಾನ್ಸ್ ಬಂದಾಗ ಅದ್ರೊಳಗಡೆ ಇದು ಒಂದು ಕೂಡ ಕಂಡು ಬರ್ತದ. ಓಕೆ, ಇದು ಐತಲ್ರಿ ಈ ನೃತ್ಯ ಪ್ರಕಾರಕ್ಕೆ ಅದರ ಮೂಲ ಸ್ಥಳ ಯಾವ್ದಪ್ಪ, ಕುಚೇಲಪುರಂ ಅದರ ಹೆಸರು ಇಡಲಾಗಿತ್ತಂತ. ಓಕೆ, ಇದನ್ನ ಆಕ್ಚುಲಿ ಈ ಏನು ಕೂಚಿಪುಡಿ ನೃತ್ಯವನ್ನ ಯಾರಿಂದ ನಟಿಸಲ್ಪಡ್ತದಪ್ಪ ಅಂತಂತಂದ್ರೆ ಪುರುಷ ಬ್ರಾಹ್ಮಣ ಪುರೋಹಿತರಿಂದ ಕೂಚಿಪುಡಿ ನೃತ್ಯವು ನಾವು ಅವರಿಂದ ಪ್ರದರ್ಶನಗೊಳ್ತದ. ಯಾರಿಂದ? ಪುರುಷ ಬ್ರಾಹ್ಮಣ ಪ್ರದರ್ಶನದಿಂದ ಕೂಚಿಪುಡಿ ನೃತ್ಯ ಪ್ರದರ್ಶನಗೊಳ್ತದ. ಓಕೆ, ಅದೇ ರೀತಿಯಾಗಿ ಈ ಕೂಚಿಪುಡಿ ಪ್ರದರ್ಶನಗಳು ಏನನ್ನ ಒಳಗೊಂಡಿರ್ತಾವಪ್ಪ ಅಂತಂತಂದ್ರೆ ಹಿಂದೂ ಪುರಾಣದ ಕಥೆಗಳು. ಈಗ 18 ಪುರಾಣ ಕಥೆಗಳೊಳಗೆ ಈಗ ಎಲ್ಲಿ ವಿಷ್ಣು ಪುರಾಣ ಅಂತ ನೋಡಿದ್ವಲ್ಲ, ಹಂಗೇನು ನಮ್ಮ 18 ಪುರಾಣ ಕಥೆಗಳೊಳಗೆ ಪುರಾಣಗಳೊಳಗಡೆ ಇರುವಂತಹ ಕಥೆಗಳನ್ನ ಏನು ಎಸ್ಪೆಷಲಿ ಯಾವುದು ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಇಂಥ ಪುರಾಣಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಅವನ್ನ ನೃತ್ಯ ಮೂಲಕ ನಮಗ ಹೇಳ್ತಾರ ಅನ್ನಂಗ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕೂಚಿಪುಡಿ ನೃತ್ಯ ಪಿತಾಮಹ ಅಂತ ಯಾರನ್ನ ಕರೀತಾರಪ್ಪ ಅಂತಂತಂದ್ರೆ ಸಿದ್ಧೇಂದ್ರ ಕೂಚಿಪುಡಿ ನೃತ್ಯದ ಪಿತಾ ಸಿದ್ಧೇಂದ್ರ ಯೋಗಿ. ಯಾರು? ಸಿದ್ಧೇಂದ್ರ ಯೋಗಿ ಈ ಕೂಚಿಪುಡಿ ನೃತ್ಯದ ಪಿತಾಮಹ ನೋಡ್ರಿ ಇವರು. ಓಕೆ, ಈಗೇನ್ರಿ ಇದು
ಮೂಲವಾಗಿ ಪುರುಷ ಬ್ರಾಹ್ಮಣರ ಪುರೋಹಿತರ ಅಷ್ಟೇ ಇದನ್ನ ಪ್ರದರ್ಶನಕ್ಕೆ ನಾವು ನೋಡಬಹುದಿತ್ತು. ಈ ಇತ್ತೀಚೆಗೆ ಏನು ಮಹಿಳೆಯರು ಕೂಡ ಇದರದ ನೃತ್ಯವನ್ನ ಅಳವಡಿಸಿಕೊಂಡಿದ್ದಾರೆ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲೇ ಗುಜರಾತ್ನ ಕಚ್ ನಲ್ಲಿ ರನ್ ಉತ್ಸವ ಯಾವ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಫೆಬ್ರವರಿ, ಏಪ್ರಿಲ್, ನವೆಂಬರ್, ಮೇ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಏನಿದೆ, ಪ್ರಾರಂಭವಾಗುತ್ತದೆ ಅಂತ ಕೇಳಿದಾರೆ ಇಲ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ನವೆಂಬರ್. ಬರ್ರಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದಿಟ್ಟು ಮಾಹಿತಿಯನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ, ಈ ರನ್ ಉತ್ಸವ ಎಲ್ಲಿ ನಡೀತದಪ್ಪ ಅಂತಂದ್ರೆ ಗುಜರಾತ್ನ ಕಚ್ ನಲ್ಲಿ ನಡೀತದ. ಓಕೆ, ಈ ರನ್ ಉತ್ಸವ ಎಲ್ಲಿ ಗುಜರಾತ್ನ ಕಚ್ ನ ಒಳಗಡೆ ನಡೀತದ ಅಂತ ಅವ್ರು ಕೊಟ್ಟಾರ ಈಗ ಆಲ್ರೆಡಿ. ಓಕೆ, ಇದು ಐತಲ್ರಿ ನವೆಂಬರ್ ಒಳಗಡೆ ಸ್ಟಾರ್ಟ್ ಆಗಿ ಫೆಬ್ರವರಿವರೆಗೂ ಇರ್ತದ. ಫೆಬ್ರವರಿ, ಓಕೆ, ಫೆಬ್ರವರಿವರೆಗೂ ಏನು ನಮಗೆ ರನ್ ಉತ್ಸವ ಕಂಡು ಬರ್ತದ. ಓಕೆ, ದೆನ್ ನೆಕ್ಸ್ಟ್ ಈ ಏನಪ್ಪಾ ಈ ರನ್ ಉತ್ಸವದಲ್ಲಿ ನಾವು ಏನೇನನ್ನ ಕಾಣ್ತೀವಪ್ಪ ಅಂತಂದ್ರೆ ಅಲ್ಲಿರುವಂತ ಸಂಸ್ಕೃತಿ ಮತ್ತೆ ಕರಕೌಶಲ ವಸ್ತುಗಳು, ಅಲ್ಲಿರುವಂತ ಸಂಪ್ರದಾಯ ಯಾವ ರೀತಿ ಐತಿ ಇವುಗಳನ್ನೆಲ್ಲ ಪ್ರದರ್ಶನ ಮಾಡ್ತಾರ ನೋಡ್ರಿ ಇಲ್ಲಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಎಲ್ಲಿ ಮೂಲವಾಗಿ ಅಂತಂದ್ರೆ ಧೋರ್ಡೋ ಗ್ರಾಮ ಅಂತ ಬರ್ತದೆ. ಧೋರ್ಡೋ ಗ್ರಾಮ ಯಾವುದು? ಧೋರ್ಡೋ, ಇದು ಕರೆಂಟ್ ಅಫೇರ್ಸ್ ಒಳಗಡೆ ಇತ್ರಿ. ಓಕೆ, ಧೋರ್ಡೋ ಗ್ರಾಮದಲ್ಲಿ ನಡೆಸಲಾಗ್ತದ ಅಂತ. ಓಕೆ, ಇದರೊಳಗಡೆ ಏನು ಐಷಾರಾಮಿ ಟೆಂಟ್ ವಸತಿ ಸೌಕರ್ಯಗಳಿಂದಾಗಿ ಈ ಧೋರ್ಡೋ ಗ್ರಾಮವನ್ನು ಏನಂತ ಕರೀತಾರಂತ, ಟೆಂಟ್ ಸಿಟಿ ಅಂತ ಕೂಡ ಕರೀತಾರಂತ ನೋಡ್ರಿ. ಟೆಂಟ್ ಸಿಟಿ. ಓಕೆ, ಸಾರಿ, ಟೆಂಟ್ ಸಿಟಿ ಅಂತ ಕರೀತಾರಂತ ಇದನ್ನ ಧೋರ್ಡೋ ಗ್ರಾಮನ. ಯಾಕಂದ್ರೆ ಅಲ್ಲಿ ಐಷಾರಾಮಿ ಟೆಂಟ್ಗಳು ಅವು ಇವು ಕಂಡು ಬರೋದ್ರಿಂದ ಟೆಂಟ್ ಸಿಟಿ ಅಂತ ಕರೀತಾರಂತ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ಇಲ್ಲಿ. ಓಕೆ, ವಿಲ್ಲೆಬ್ರಾಡ್ ಸ್ನೇಲ್ ಅವರು ಯಾವ ನಿಯಮವು ವಿಜ್ಞಾನಕ್ಕೆ ಅವರ ಪ್ರಮುಖ ಕೊಡುಗೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ವಿಲ್ಲೆಬ್ರಾಡ್ ಸ್ನೇಲ್ ನಿಯಮ ಅಂತ ಬರ್ತದೆ ನೋಡ್ರಿ. ಸ್ನೇಲ್ ಲಾ ಅಂತ ಹೇಳಿ ಸೈನ್ಸ್ ಒಳಗಡೆ. ಓಕೆ, ಆ ಸ್ನೇಲ್ ಲಾ ಯಾವ್ದನ್ನ ಹೇಳ್ತದ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ನೋಡ್ಕೊರಿ. ಚಲನೆಯ ನಿಯಮ, ವಿದ್ಯುತ್ ದ್ವಿಭಜನೆಯ ನಿಯಮ, ದೆನ್ ನೆಕ್ಸ್ಟ್ ಸ್ನಿಗ್ಧತೆಯ ನಿಯಮ, ವಕ್ರೀಭವನದ ನಿಯಮ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ವಕ್ರೀಭವನದ ನಿಯಮ ನೋಡ್ರಿ. ಈ ಸ್ನೇಲ್ ಲಾ ಐತಲ್ಲ, ವಕ್ರೀಭವನ ಅಂದ್ರೆ ಲಾ ಆಫ್ ರಿಫ್ರಾಕ್ಷನ್ ಅಂತ ಏನ್ ಬರ್ತದಲ್ಲ ಅದನ್ನ ಇದು ಹೇಳ್ತದ. ಓಕೆ, ಇವರು ಸ್ನೇಲ್ ಅಂತ ಬರ್ತಾರಲ್ರಿ ವಿಜ್ಞಾನಿ, ಇವರು ಎಲ್ಲಿ ಅವರಪ್ಪ ಅಂತಂತಂದ್ರೆ ಡಚ್ ಮೂಲದ ವಿಜ್ಞಾನಿ ನೋಡ್ರಿ. ಇವರು ಡಚ್ ಮೂಲದ ವಿಜ್ಞಾನಿಯಾಗಿದ್ದಾರೆ. ಓಕೆ, ಇವ್ರು ಐತಲ್ಲ 1621 ವಕ್ರೀಭವನದ ನಿಯಮವನ್ನ ಮಂಡಿಸಿದರು ನೋಡ್ರಿ. ಓಕೆ, ಇದು ಇದು ವಕ್ರೀಭವನ ನಿಯಮ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಲೋಟ ಇದೆ ರೀ, ಲೋಟ. ಓಕೆ, ಇದರೊಳಗಡೆ ಏನು ನೀರ್ ಹಾಕಿಟ್ಟಿರ್ತೀವಿ ನಾವು. ನೀರ್ ಹಾಕಿಟ್ಟಿವಿ ಅಂದ್ರೆ ನೀರ್ ಹಾಕಿದ್ರೊಳಗಡೆ ನಾವೊಂದು ಪೆನ್ಸಿಲ್ ಅನ್ನ ನಾವು ಹಿಂಗಿಡ್ತೀವಿ. ಪೆನ್ಸಿಲ್ ಅನ್ನ ಹಿಂಗಿಟ್ಟಿವಪ್ಪ ಅಂತಂತಂದ್ರೆ ಪೆನ್ಸಿಲ್ ನಮಗ ಸ್ವಲ್ಪ ಬಾಗಿದಂಗ ಕಾಣ್ತದ್ರಿ. ಓಕೆ, ಆ ಬಾಗಿದಂಗ ಕಾಣುದು ಯಾಕಪ್ಪ ಅಂತಂದ್ರೆ ಈ ಇದು ವಕ್ರೀಭವನ ನಿಯಮ ಏನೈತಲ್ಲ ಸ್ನೇಲ್ ಅದನ್ನ ಹೇಳ್ತದ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ವಕ್ರೀಭವನ ನಿಯಮಕ್ಕೆ ಸ್ವಲ್ಪ ಎಕ್ಸಾಂಪಲ್ ಗಳನ್ನ ನಾವು ನೋಡ್ತಾ ಹೋದ್ರೆ, ಈಗ ಇದು ಪೆನ್ಸಿಲ್ ನೀರಿನ ಒಳಗಡೆ ಪೆನ್ಸಿಲ್ ಇಟ್ರ ಒಂದು ಲೋಟದಲ್ಲಿ ಪೆನ್ಸಿಲ್ ಬಾಗಿದಂತೆ ಕಾಣುತ್ತದೆ. ಇದು ಒಂದು ಎಕ್ಸಾಂಪಲ್. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ನಿಮ್ಗ ಹೊಂಡ ಒಂದು ಸ್ವಿಮ್ಮಿಂಗ್ ಪೂಲ್ ಇರ್ತದಂತ. ಸ್ವಿಮ್ಮಿಂಗ್ ಪೂಲ್, ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನಿಮಗ ಇಲ್ಲಿ ನಿಂತ ನೀವು ಇದನ್ನ ಸ್ವಿಮ್ಮಿಂಗ್ ಪೂಲ್ ಅನ್ನ ನೋಡ್ತೀರಿಪ್ಪ. ಓಕೆ, ಸ್ವಿಮ್ಮಿಂಗ್ ಪೂಲ್ ಅನ್ನ ಅದನ್ನ ನೋಡಿದ ಕೂಡ ಏನಪ್ಪಾ ಬಾಳ ಆಳ್ ಕಾಣಿಸಂಗಿಲ್ಲ, ಮ್ಯಾಗ ಐತಿ ಅಂತ ಹೇಳಿ ನಿಮ್ಗ ಕಾಣಿಸುತ್ತ. ಬಟ್ ಅದು ಪೂರ್ತಿ ಇನ್ನೂ ಹೆಚ್ಚು ಆಳ ಇರ್ತದ. ಅದು ಮ್ಯಾಗ ಕಾಣ್ಸಕ್ ಏನ್ ಕಾರಣಪ್ಪ ಅಂತಂದ್ರೆ ಈ ವಕ್ರೀಭವನ ನಿಯಮನೇ ಕಾರಣ ನೋಡ್ರಿ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಕ್ಷತ್ರಗಳು ಹೊಳಿತಾವಲ್ರಿ, ನಕ್ಷತ್ರಗಳು ಹೊಳೆಯೋದಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ಈ ವಕ್ರೀಭವನ ನಿಯಮವನ್ನೇ ಕಾರಣ ನೋಡ್ರಿ. ವಕ್ರೀಭವನನೇ ಕಾರಣ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ಸೂರ್ಯೋದಯ ಆಗ್ತದ, ಮತ್ತ ಸೂರ್ಯ ಏನಪ್ಪಾ ಮುಳುಗು ಮುಂದಾಗೂ ನಮ್ಮ ಬೆಳಕ್ ಕಾಣಿಸ್ತದ. ಸೂರ್ಯೋದಯ ಏನು ಇನ್ನ ಸೂರ್ಯನ ಕಾಣ್ತಿರಲ್ಲ. ಹೆಂಗಪ್ಪಾ ಅಂತಂದ್ರೆ ಈಗ ಸೂರ್ಯೋದಯ ಆಗ್ತಿರ್ತದ ಬೆಳಗ್ಗೆ,
ಇನ್ನು ಸೂರ್ಯ ನಮಗೆ ಕಾಣೋಕ್ಕಿಂತ ಮುಂಚೆಗೆ ಸ್ವಲ್ಪ ಬೆಳಕಿಗಿರ್ತೈತಲ್ಲ, ಅದು ಯಾವ ಕಾರಣದಿಂದ ಬೆಳಕು ಕಾಣ್ತದ ಅಂದ್ರೆ ವಕ್ರೀಭವನ ನಿಯಮದಿಂದ ಆ ಬೆಳಕು ಕಾಣ್ತದ ಅಂತ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಂಬರ್ರಿ. ಇಲ್ಲಿ 2011ರ ಜನಗಣತಿಯ ಪ್ರಕಾರ ಉತ್ತರದ ಈ ಕೆಳಗಿನ ಯಾವ ರಾಜ್ಯವು ಅತ್ಯಧಿಕ ಸಾಕ್ಷರತಾ ದರವನ್ನು ಹೊಂದಿದೆ ಅಂತ ಇದೆ. ಓಕೆ, ಏನು ಓವರ್ ಆಲ್ ರಾಜ್ಯ ಅಂತ ಕೇಳಿದ್ರೆ ನಾವೆಲ್ಲ ಓದ್ಕೊಂಡಿರ್ತೀವಿ. ಉತ್ತರದ ರಾಜ್ಯ ಅಂತ ಕೇಳಿದಾರೆ. ಈಗ ಉತ್ತರದ ರಾಜ್ಯ ಇದು ದಕ್ಷಿಣದ ರಾಜ್ಯಗಳು. ಇಲ್ಲಿ ಉತ್ತರದ ರಾಜ್ಯಗಳು ಏನ್ ಬರ್ತಾವಲ್ಲ, ಈ ಉತ್ತರ ರಾಜ್ಯಗಳಲ್ಲಿ ಅತ್ಯಧಿಕ ಸಾಕ್ಷರತಾ ದರವನ್ನ ಯಾವ್ದು ಹೊಂದಿದೆ ಅಂತ ಕೇಳಿದ್ದಾರೆ. ಸ್ವಲ್ಪ ಟ್ರಿಕಿ ಕ್ವಶನ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬರುತ್ತಪ್ಪ ಅಂತಂದ್ರೆ ಹಿಮಾಚಲ ಪ್ರದೇಶ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ. ಡೈರೆಕ್ಟ್ ಏನಿ ಆನ್ಸರ್. ಓಕೆ, ಹಿಮಾಚಲ ಪ್ರದೇಶ ಏನಿದೆಯಲ್ಲ ಇದು ಉತ್ತರದ ರಾಜ್ಯಗಳಲ್ಲಿ ಅತ್ಯಧಿಕ ಸಾಕ್ಷರತಾ ದರವನ್ನ ಹೊಂದಿದೆ ನೋಡ್ರಿ. ಓಕೆ, ಎಷ್ಟಿದೆ ಅವ್ರದ್ದು ಸಾಕ್ಷರತಾ ದರ, ಹೆಂಗೆ ಎಷ್ಟೈತಿ ಅಂತ ಹೇಳಿ ಅದನ್ನು ಸ್ವಲ್ಪ ನೋಡ್ಕೋರಿ. ಓಕೆ, 82.80% ರಷ್ಟು ಇವರು ಸಾಕ್ಷರತಾ ದರವನ್ನ ಹೊಂದ್ಯಾರ ನೋಡ್ರಿ. ಓಕೆ, ಇವರು ಈಗ ಉತ್ತರದ ರಾಜ್ಯದೊಳಗಡೆ ಅತಿ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದ್ಯಾರ ಅಂದ್ರೆ, ಹಂಗಾದ್ರೆ ಓವರ್ ಆಲ್ ಎಲ್ಲ ಇಡೀ ನಮ್ಮ ಭಾರತದೊಳಗಡೆ ಅತಿ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದಂತ ರಾಜ್ಯ ಯಾವ್ದಂದ್ರೆ ಕೇರಳ. ಕೇರಳ ಐತಲ್ಲ, ಇದು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದಂತ ರಾಜ್ಯವಾಗಿದೆ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಮಿಜೋರಾಮ್ ಅನ್ನ ನೋಡಬಹುದು. ಮತ್ತೆ ಅದೇ ರೀತಿಯಾಗಿ ಲಕ್ಷದ್ವೀಪ, ಇದು UT ಅಂದ್ರೆ ಯೂನಿಯನ್ ಟೆರಿಟರಿ ಒಳಗಡೆ ಬಂದ್ರೆ ಲಕ್ಷದ್ವೀಪ ಏನಿದೆಯಲ್ಲ ಅದು ಕೂಡ ಅತಿ ಹೆಚ್ಚು ಏನಪ್ಪಾ ಸಾಕ್ಷರತಾ ದರವನ್ನು ಹೊಂದಿದಂತ ರಾಜ್ಯ ಆಗಿದೆ. ಓಕೆ, ಬರ್ರಿ ಇದು ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಹಿಮಾಚಲ ಪ್ರದೇಶ ಐತಲ್ಲ ಉತ್ತರದ ರಾಜ್ಯದೊಳಗಡೆ ಐತೆ. ಓವರ್ ಆಲ್ ರಾಜ್ಯದೊಳಗಡೆ ಎಷ್ಟನೇ ಸ್ಥಾನದಲ್ಲಿ ಇದೆ ಐತಪ್ಪ ಅಂತಂದ್ರೆ ಇದು 11ನೇ ಸ್ಥಾನದೊಳಗಡೆ ಐತೆ ಅಂತ ನೋಡ್ರಿ. ಓಕೆ, 11ನೇ ಸ್ಥಾನದಲ್ಲಿ ಹಿಮಾಚಲ ಪ್ರದೇಶದ ಸಾಕ್ಷರತಾ ದರವನ್ನು ನಾವು ನೋಡಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಆಕ್ಚುಲಿ ಇದು ಏನು ಟೈಮ್ಡ್ ಔಟ್ ಆಗ್ಬೇಕಂತ ಐತ್ರಿ. ಅದು ಟೈಮ್ಸ್ ಅಲ್ಲ, ಟೈಮ್ಡ್ ಔಟ್ ಅಂತ ಇದೆ ಅದು ಆಕ್ಚುಲಿ. ಓಕೆ ಓಕೆ ಟೈಮ್ಡ್ ಔಟ್ ನಿಯಮವು ಯಾವುದು? ಟೈಮ್ಡ್ ಔಟ್ ನಿಯಮವು ಯಾವ ಕ್ರೀಡೆಯಲ್ಲಿ ಅನ್ವಯಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಆಪ್ಷನ್ ಬ್ಯಾಡ್ಮಿಂಟನ್, ಕುಸ್ತಿ, ಜೂಡೋ, ಕ್ರಿಕೆಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಕ್ರಿಕೆಟ್ ನೋಡ್ರಿ. ಕ್ರಿಕೆಟ್. ಓಕೆ, ಹೆಂಗಪ್ಪ ಇದು? ಏನಪ್ಪ ಇದು ಟೈಮ್ಡ್ ಔಟ್ ಅಂತಂದ್ರೆ, ಇದು ಒಂದಿಷ್ಟು ರೂಲ್ಸ್ ಅದಾವ್ರಿ ಕ್ರಿಕೆಟ್ ಒಳಗಡೆ. ಅದನ್ನ ಯಾರು ರೂಲ್ಸ್ ಮಾಡಿರ್ತಾರ, ಅದು ಯಾರು ರೂಲ್ಸ್ ಮಾಡಿರ ಅಂದ್ರೆ ಮೆರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ಅಂತ ಬರ್ತದ. ಯಾವುದು ಹೇಳ್ರಿ, ಸ್ವಲ್ಪ ಏನು ದೊಡ್ಡದು ಮಾಡ್ಕೊಂಡು. ಮೆರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ಅಂತ ಬರ್ತದ. ಓಕೆ, ಈ ಕ್ರಿಕೆಟ್ ಕ್ಲಬ್ ದವರು ಏನಪ್ಪಾ ಕ್ರಿಕೆಟ್ ಒಳಗಡೆ ಹಾವು ಇವು ಜಾಸ್ತಿ ಗದ್ದಲಾಗಬಾರ್ದು ಅಂತ ಹೇಳಿ ಒಂದಿಷ್ಟು ನಿಯಮಗಳನ್ನ ತಂದಾರ. ಆ ನಿಯಮದೊಳಗಡೆ ಈ ಟೈಮ್ಡ್ ಔಟ್ ನಿಯಮ ಒಂದು ಕೂಡ ಕಂಡು ಬರ್ತದ. ಈ ಟೈಮ್ಡ್ ಔಟ್ ಅಂತಂದ್ರೆ ಯಾವ ರೀತಿ ಔಟ್ ಆಗೋದಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ರೆ, ಈಗ ಒಬ್ಬವ ವಿಕೆಟ್ ಆಗಿ ಹೋಗಿರ್ತಾನ. ಅವ್ರ ಸ್ಥಳ ಎಲ್ಲರೂ ಕುಂತಿರ್ತಾರ ನೋಡ್ರಿ ಕ್ರಿಕೆಟ್. ದೆನ್ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬರುದು ಆ ಸ್ಥಳಕ್ಕ ಹೋಗಿರ್ತಾನ ಒಬ್ಬವ, ಯಾರು ಔಟ್ ಆಗಿ ಹೋಗಿರ್ತಾನ. ಔಟ್ ಆಗಿ ಹೋಗೇನಪ್ಪ ಅಂತಂದ್ರೆ ದೆನ್ ನೆಕ್ಸ್ಟ್ ಬ್ಯಾಟರ್ ಬರ್ತಾರ ಗೊತ್ತ್ರಿ. ನೆಕ್ಸ್ಟ್ ಬ್ಯಾಟ್ಸ್ಮನ್, ಈಗ ಒಬ್ಬ ಔಟ್ ಆಗಿ ಹೋದಂದ್ರೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬರ್ತಾನ. ಆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಐತಲ್ರಿ 3 ನಿಮಿಷದ ಒಳಗೆ, ಎಷ್ಟು 3 ನಿಮಿಷದ ಒಳಗೇನೆ ಏನು ಕ್ರಿಜ್ ಒಳಗಡೆ ಇರ್ಬೇಕು ನೋಡ್ರಿ. ಕ್ರಿಜ್ ಒಳಗಡೆ ಇರಬೇಕು. ಇರ್ಲಿಲ್ಲಪ್ಪ ಅಂತಂತಂದ್ರೆ ಟೈಮ್ಡ್ ಔಟ್ ನಿಯಮದ ಪ್ರಕಾರ ಆ ಬ್ಯಾಟ್ಸ್ಮನ್ ಅನ್ನ ಔಟ್ ಅಂತ ಕೊಟ್ಟು ಬಿಡ್ತಾರ. ಓಕೆ, ನೆಕ್ಸ್ಟ್ ಬ್ಯಾಟರ್ ಯಾರು ಬರ್ತಾರಲ್ಲ ಅವ್ರನ್ನ ಔಟ್ ಅಂತ ಕೊಟ್ಟು ಬಿಡ್ತಾರ ನೋಡ್ರಿ. ಓಕೆ, ಇದು ಎದ್ರೊಳಗಡೆ ಬರ್ತದ? ಮೆರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ಇವ್ರು ಏನ್ ರೂಲ್ ಮಾಡ್ಯಾರಲ್ಲ ಅದ್ರೊಳಗಡೆ ಬರುವಂತ ಒಂದು ನಿಯಮ ನೋಡ್ರಿ ಇದು. ಓಕೆ, ವಾಪಸ್ಸು ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೂ ಒಂದಿಷ್ಟು ಇದ್ರೊಳಗಡೆ ಏನು ಔಟ್ ಮಾಡುವಂತ ವಿಧಾನಗಳು ಬರ್ತಾವ. ಅದ್ರೊಳಗಡೆ ಹಿಟ್ ವಿಕೆಟ್ ಒಂದು ಕೂಡ ನಿಯಮ ನೋಡ್ರಿ. ಟೈಮ್ ಔಟ್ ಹೆಂಗ್ ನೋಡು ಹಂಗೆ ಹಿಟ್ ವಿಕೆಟ್ ಅಂತ ಬರ್ತದ. ಹಿಟ್ ವಿಕೆಟ್ ಅಂತಂದ್ರೆ ಯಾವ ರೀತಿ ವಿಕೆಟ್ ಆಗೋದಂದ್ರೆ, ಈಗ ಬ್ಯಾಟಿಂಗ್ ಆಡಕ ಕ್ರಿಜ್ನ್ಯಾಗ ನಿಂತಿರ್ತಾರೆ. ಓಕೆ, ಅದು ಬಾಲ್ ಬಂದಿರ್ತದ, ಬಾಲ್ ಹಿಂದೋಗುತ್ತ ಅಂತೇಳಿ ಒಂದು ಸ್ಟೆಪ್ ಹಿಂದ್ ತಗೊಂಡು ಆ ಬಾಲ್ ಹೊಡ್ಯಕ್ ಹೋಗುವಾಗ ಇವೇನು ಸ್ಟಂಪ್ಸ್ ಇರ್ತಾವಲ್ಲ, ಸ್ಟಂಪ್ಸಿಗೆ ಕಾಲ್ ತಾಕಿ
ಸ್ಟಂಪ್ಸ್ ಕೆಳಗಡೆ ಬೀಳ್ತಾವ. ಓಕೆ, ಬೆಲ್ಸ್ ಕೆಳಗಡೆ ಬೀಳ್ತಾವ. ಆ ಟೈಮ್ ಒಳಗಡೆ ನಾವು ಹಿಟ್ ವಿಕೆಟ್ ಅಂತ ಹೇಳಿ ಔಟ್ ಅನ್ನ ಕೊಡ್ತಾರ ನೋಡ್ರಿ. ಅದು ಯಾವ ಮೆರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ನ ನಿಯಮದ ಪ್ರಕಾರ ಅದು ಕೂಡ ಒಂದು ಔಟು. ಅದೇ ರೀತಿಯಾಗಿ ನೆಕ್ಸ್ಟ್ ಅಬ್ಸ್ಟ್ರಾಕ್ಟಿಂಗ್ ದಿ ಫೀಲ್ಡ್ ಅಂತ ಒಂದು ಬರ್ತದ. ದೆನ್ ನೆಕ್ಸ್ಟ್ ಹ್ಯಾಂಡ್ಲಿಂಗ್ ದಿ ಬಾಲ್ ಅಂತ ಬರ್ತದ. ಮತ್ತ ರಿಟೈರ್ಡ್ ಔಟ್. ಈ ರೀತಿಯಾಗಿ ನಿಯಮಗಳು ಔಟ್ ನ ಪ್ರಕಾರಗಳು ನಾವೆಲ್ಲಿ ನೋಡ್ತೀವಿ, ಕ್ರಿಕೆಟ್ ಒಳಗಡೆ ನೋಡ್ತೀವಿ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲೇ 16ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಾಕಿ ಪಂದ್ಯದಲ್ಲಿ ಮೈದಾನದ ಪ್ರಮಾಣಿತ ಅಗಲ ಎಷ್ಟು ಅಂತ ಕೇಳ್ಯಾರ. ಬರೀ ಅಗಲ ಅಷ್ಟ ಕೇಳ್ಯಾರ. ನಾವೇನ್ ಮಾಡೋಣ, ಅಗಲ ಉದ್ದ ಎಷ್ಟು ಮೈದಾನ ಹೆಂಗಿರ್ತದ ಅದನ್ನ ಪೂರ್ತಿ ನೋಡ್ಕೊಂಡ್ಬಿಡೋಣ. ಓಕೆ, ಅಂದ್ರ ಮುಂದಿನ ಯಾವುದೇ ಎಕ್ಸಾಮ್ ಒಳಗಡೆ ಆ ಪ್ರಶ್ನೆ ಕೇಳಿದ್ರಂದ್ರ ನಮ್ಗೆ ಈಸಿ ಆಗುತ್ತೆ ಆನ್ಸರ್ ಹಾಕಕ್ಕ. ಓಕೆ, ಆಲ್ರೆಡಿ ಏನು ಈ 2025 ಪ್ರಶ್ನೆ ಪತ್ರಿಕೆ ಒಳಗಡೆ ಅದಾವ್ರಿ ಅವೆಲ್ಲ. ನಾವು ಒಂದ್ಸಲ ಈಗ ನೆಕ್ಸ್ಟ್ ಏನು ಹೋಗ್ತಾ ಒಂದೊಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಲ್ಲ, ಅಲ್ಲಿ ಸಿಗ್ತಾವ ಕ್ವಶನ್ಸ್. ಓಕೆ, ಇಲ್ಲೇ ನಾವು ಅದನ್ನ ಏನು ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋದ್ವಿ ಅಂದ್ರೆ ಈಸಿ ಆಗಿಬಿಡುತ್ತೆ ಆನ್ಸರ್ ಹಾಕಕ್ಕ. ಓಕೆ, ಬರ್ರಿ ಇದಕ್ಕ ಆಪ್ಷನ್ ನೋಡ್ಕೊರಿ. 45 ಮೀಟರ್ ಇದೆ, 50 ಮೀಟರ್ ಇದೆ, 60 ಮೀಟರ್ ಇದೆ, 55 ಮೀಟರ್ ಇದೆ. ಏನು ಹಾಕಿ ಮೈದಾನದ ಅಗಲ ಕೇಳಿದಾರಲ್ಲ, ಅಗಲ. ಓಕೆ, ಆಕ್ಚುಲಿ ಅದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 55 ಮೀಟರ್ ಇದೆಯಲ್ಲ, ಇದು ಸರಿಯಾದ ಉತ್ತರ ನೋಡ್ರಿ. ಓಕೆ, ಬರ್ರಿ ಈಗ ಆಕ್ಚುಲಿ FIH. ಓಕೆ, ಇದು ಏನಪ್ಪಾ ಅಂತಂತಂದ್ರೆ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್. ಅದು ಈಗ ಹೆಂಗಿಲ್ಲಿ ಇದ್ರದ ಏನ್ರಿ ಮೆರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ಇವ್ರು ಹೆಂಗ ಕ್ರಿಕೆಟ್ಗೆ ನಿಯಮಗಳನ್ನು ರೂಪಿಸ್ತಾರ ಅಂದಲ್ಲ, ಅದೇ ರೀತಿಯಾಗಿ ಹಾಕಿಗೆ FIS ದವರು ನಿಯಮವನ್ನ ರೂಪಿಸ್ತಾರ. ಆ ನಿಯಮದ ಪ್ರಕಾರ ಏನು ಈ ಹಾಕಿ ಗ್ರೌಂಡ್ ಇಷ್ಟೇ ಮೀಟರ್ ಇರ್ಬೇಕು ಅಂತೇಳಿ, ಇಷ್ಟೇ ಇರ್ಬೇಕು ಅಂತೇಳಿ ಅವರೊಂದು ಇದನ್ನ ಮಾಡ್ತಾರ. ಓಕೆ, ಇದು ಹಾಕಿ ಗ್ರೌಂಡ್ ಉದ್ದಕ್ಕೆ ಎಷ್ಟಿರ್ತದ ಅಂತಂತಂದ್ರೆ, ಸಾರಿ, ಹೆಂಗೋ ಒಂದು ರಫ್ ಡೈಗ್ರಾಮ್ ರೀ. ಓಕೆ, ಉದ್ದಕ್ಕೆ ಎಷ್ಟಿರ್ತದಪ್ಪ ಅಂತಂತಂದ್ರೆ ಹಾಕಿ ಗ್ರೌಂಡ್ 91.4 ಮೀಟರ್ ಇರ್ತದ ನೋಡ್ರಿ ಉದ್ದಕ್ಕ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಅಗಲಕ್ ನಾವು ಆಲ್ರೆಡಿ ನೋಡಿದ್ವಿ 55 ಮೀಟರ್ ಇರ್ತದ ಅಂತ ಹೇಳಿ. 55 ಮೀಟರ್ ಹಾಕಿ ಗ್ರೌಂಡ್ ಇರ್ತದ ನೋಡ್ರಿ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಏನು ಈಗ ನಡುವ ಬಾಕ್ಸ್ ಇರ್ತದ. ಈ ನಡು ಬಾಕ್ಸ್ ಪ್ರಕಾರ ಈಚೆ ಕಡೆ 23 ಮೀಟರ್ ಇರ್ತದಂತ, ಮತ್ ಈಚೆ ಕಡೆ 23 ಮೀಟರ್ ಗ್ರೌಂಡ್ ಇರ್ತದಂತ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ 23 ಒಳಗಡೆ ಹೊಳ್ಳಿ ಕಡೆ ಏನೋ ಹೊಳ್ಳಿ ಇಲ್ಲಿ ಗೋಲ್ ಆಗ್ಲಿಕ್ಕೆ ಹೊಳ್ಳಿ ಇಷ್ಟಿಷ್ಟು ಏನು ನಾವು ಗೆರೆಗಳನ್ನ ನಾವು ಅಲ್ಲಿ ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಳಗಡೆ ಏನ ಇದು ನೆಕ್ಸ್ಟ್ ಕ್ವಶನ್ ಪೇಪರ್ ಒಳಗಡೆ ಐತಿ. ಹಾಕಿ ಮೈದಾನದ ಉದ್ದ ಮತ್ತು ಅಗಲ ಎರಡು ಕೇಳಾರ. ಅದಕ್ಕೋಸ್ಕರ ನೀವೇನು ಈ ಉದ್ದ ಎಷ್ಟು 91.4 ಮೀಟರ್, ಅಗಲ ಎಷ್ಟು 55 ಮೀಟರ್ ಅಗಲ ಅನ್ನ ನೀವು ನೆನಪಿಟ್ಕೋಬೇಕು ನೋಡು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರಿಲಿ. ಪದ್ಮಶ್ರೀ ಮುಕುಂದ್ ನಾಯಕ್ ಅವರಿಗೆ ಈ ಕೆಳಗಿನ ಯಾವ ವಿಭಾಗದಲ್ಲಿ 2017ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು? ಓಕೆ, ಆಪ್ಷನ್ ನೋಡ್ಕೊರಿ. ಕವಾಲಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತ, ಕರ್ನಾಟಕ ಸಂಗೀತ ಅಂತ ಇದೆ. ಓಕೆ, ಇವರಿಗೆ ಆಕ್ಚುಲಿ ಪ್ರಶಸ್ತಿಯನ್ನ ನೀಡಿದ್ದು ಎದರೊಳಗಡೆ ಅಂದ್ರೆ ಜಾನಪದ ಸಂಗೀತ ಅಂತ ಏನಿದೆಯಲ್ಲ, ಈ ವಿಭಾಗದೊಳಗಡೆ ಪ್ರಶಸ್ತಿಯನ್ನ ನೀಡಿದ್ದಾರೆ. ಓಕೆ, ಬರ್ರಿ ಪದ್ಮಶ್ರೀ ಮುಕುಂದ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ಕೊಂತ ಹೋಗೋಣ. ಪದ್ಮಶ್ರೀ ಮುಕುಂದ್ ನಾಯಕ್ ಅದರಲ್ರಿ, ಇವರು ಜಾರ್ಖಂಡ್ ಮೂಲದವರಾಗಿದ್ದಾರೆ ನೋಡ್ರಿ. ಇವರು ಯಾರು ಪದ್ಮಶ್ರೀ ಮುಕುಂದ್ ನಾಯಕ್ ಅವ್ರು ಏನದಾರಲ್ಲ ಜಾರ್ಖಂಡ್ ಮೂಲದವರಾಗಿದ್ದಾರೆ. ಓಕೆ, ಜಾರ್ಖಂಡ್ ನ ಮೂಲದವರಾಗಿದ್ದಾರೆ. ಇವ್ರೇನಪ್ಪಾ ಅಂತಂತಂದ್ರೆ ಆ ಜಾರ್ಖಂಡ್ ರಾಜ್ಯದೊಳಗಡೆ ಜನಪದ ಸಂಗೀತಕ್ಕೆ ಫುಲ್ ಫೇಮಸ್ ಆಗ್ಯಾರ ನೋಡ್ರಿ ಇವರು. ಓಕೆ, ಆ ಜನಪದ ಸಂಗೀತ ಅಕ್ಕೆ ನೀಡಿದ ಅಸಾಧಾರಣ ಕೊಡುಗೆಗಳಿಂದಾಗಿ ಇವರಿಗೇನು 2017 ಒಳಗಡೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಓಕೆ, ದೆನ್ ನೆಕ್ಸ್ಟ್ ಈ ಮುಕುಂದ್ ನಾಯಕ್ ಅವ್ರು ಏನದಾರಲ್ರಿ ಜಾರ್ಖಂಡ್ ನ ಸಾಂಸ್ಕೃತಿಕ
ಪರಂಪರೆ ಅಂತೇಳಿ ಬರ್ತದೆ. ಯಾವ್ದಪ್ಪ ಅಂತಂದ್ರೆ ಕರ್ಮ ಜನಪದ ಸಂಪ್ರದಾಯ. ಓಕೆ, ಜಾರ್ಖಂಡ್ ಒಳಗಡೆ ಯಾವುದು ಕರ್ಮ ಜನಪದ ಸಂಪ್ರದಾಯ ಅಂತ ಬರ್ತದ. ಓಕೆ, ಇದನ್ನ ಈ ಸಂಪ್ರದಾಯವನ್ನ ರಕ್ಷಿಸಕೋಸ್ಕರ ಬಹಳ ಶ್ರಮವನ್ನ ಪಟ್ಟಾರ ಇವರು. ಆದ್ರಿಂದಾಗಿ ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಓಕೆ, ಈ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂತಂದ್ರೆ 1952 ಒಳಗಡೆ ಈ ಪ್ರಶಸ್ತಿಯನ್ನ ಸ್ಥಾಪಿಸಲಾಯಿತು. ಇದನ್ನ ಯಾವ್ಯಾವ ವಿಭಾಗದಲ್ಲಿ ಕೊಡ್ತಾರಪ್ಪ ಅಂತಂತಂದ್ರೆ ಸಂಗೀತ, ನೃತ್ಯ ಮತ್ತು ನಾಟಕ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿಯಿಂದ ವಾರ್ಷಿಕವಾಗಿ ಇದನ್ನ ನೀಡಲಾಗ್ತದ. ಓಕೆ, ಇದೇನು ಕರ್ಮ ಜನಪದ ಸಂಪ್ರದಾಯ ಅಂತ ಹೇಳಿದ್ನಲ್ರಿ, ಇವು ಯಾವ ರಾಜ್ಯದೊಳಗಡೆ ಕಂಡು ಬರ್ತದಪ್ಪ ಅಂತಂತಂದ್ರೆ ಜಾರ್ಖಂಡ್ ಒಳಗಡೆ ಒಂದ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಅಲ್ಲೇ ಯಾವುದು ಒಡಿಶಾ ಬರ್ತದ. ಒಡಿಶಾದೊಳಗಡೆನು ಕೂಡ ನಾವು ಈ ಕರ್ಮ ಜನಪದ ಸಂಪ್ರದಾಯವನ್ನು ನಾವು ನೋಡಬಹುದು. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಛತ್ತೀಸ್ಗಢ ಒಳಗಡೆ ಕಂಡು ಬರ್ತದ, ಛತ್ತೀಸ್ಗಢ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮಧ್ಯಪ್ರದೇಶದೊಳಗಡೆ ಕೂಡ ಈ ಕರ್ಮ ಜನಪದ ಸಂಪ್ರದಾಯ ಕಂಡು ಬರ್ತದ. ಮುಂದೆ ನಾವು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದ್ರಿ, ಯಾವ ರೀತಿ ಕೇಳ್ತಾರೆ ಹೇಳಕ್ಕಾಗಲ್ಲ SSC ಒಳಗಡೆ. ಓಕೆ, ಆದ್ರಿಂದ ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿಲ್ಲಿ. 18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹಸಿರು ಕ್ರಾಂತಿಯ ಸಮಯದಲ್ಲಿ ಪರಿಚಯಿಸಲಾದ ನೂತನ ಕೃಷಿ ಪದ್ಧತಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಆಧುನಿಕ ನೀರಾವರಿ ತಂತ್ರಗಳ ಬಳಕೆ, ಪ್ರಾಣಿಗಳ ಶ್ರಮ ಬಳಕೆಯ ಮೇಲಿನ ಅವಲಂಬನೆ, ಸಾವಯವ ಕೃಷಿ ವಿಧಾನಗಳು, ಸಾಂಪ್ರದಾಯಿಕ ಬೀಜಗಳ ಬಳಕೆ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಧುನಿಕ ನೀರಾವರಿ ತಂತ್ರಗಳ ಬಳಕೆ ಅಂತ ಏನಿದೆ ಅಲ್ಲ, ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಓಕೆ, ಫಸ್ಟ್ ನಾವು ಒಂದಿಷ್ಟು ಮಾಹಿತಿಯನ್ನ ಹಸಿರು ಕ್ರಾಂತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ಕೊಂಡ್ ಬರ್ರಿ. ಓಕೆ, ಈ ಹಸಿರು ಕ್ರಾಂತಿ ಏನೈತಲ್ರಿ 1960ರ ದಶಕದಲ್ಲಿ ಪ್ರಾರಂಭ ಆಗೈತೆ ನೋಡ್ರಿ. ಇದು ಹಸಿರು ಕ್ರಾಂತಿ ಎಷ್ಟರೊಳಗಡೆ 1960ರ ದಶಕದಲ್ಲಿ ಇದು ಪ್ರಾರಂಭವಾಗಿದೆ. ಓಕೆ, ಈ ಹಸಿರು ಕ್ರಾಂತಿ ಒಳಗಡೆ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಮೇನ್ ಆಗಿ ಯಾವ್ದಾದ್ರ ಪ್ರಧಾನ ಬೆಳೆಗಳಾಗಿ ಗೋಧಿ ಮತ್ತು ಭತ್ತದ ಉತ್ಪಾದನೆಯನ್ನ ಫುಲ್ ಹೈ ಲೆವೆಲ್ ಆಗಿ ಗೋಧಿ ಮತ್ತು ಭತ್ತದ ಉತ್ಪಾದನೆಯನ್ನ ಫುಲ್ ಹೆಚ್ಚು ಮಾಡ್ತಾರ ನೋಡ್ರಿ ಈ ಕೃಷಿ ಹಸಿರು ಕ್ರಾಂತಿಯ ಸಂದರ್ಭದೊಳಗಡೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕ್ರಾಂತಿ ಒಳಗಡೆ ಇದು ಏನು ಇವೆಲ್ಲ ಗೋಧಿ ಭತ್ತ ಇಂಥ ಎಲ್ಲ ಬೆಳೆಗಳನ್ನ ಉತ್ಪಾದನೆಯನ್ನ ಹೆಚ್ಚಿಸಕೋಸ್ಕರ ಏನ್ ಮಾಡ್ತಾರ ಅಂದ್ರೆ ಸುಧಾರಿತ ನೀರಾವರಿ ತಂತ್ರಗಳಾಗ್ಲಿ, ಹೊಳ್ಳೆ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳೊಂದಿಗೆ ಮತ್ತ ಹೆಚ್ಚಿನ ಇಳುವರಿ ನೀಡುವಂತಹ ವಿಧದ ಬೀಜಗಳ ಬಳಕೆಯನ್ನ ಎಲ್ಲ ಯೂಸ್ ಮಾಡಿಕೊಂಡು ಈ ಹಸಿರು ಕ್ರಾಂತಿಯಲ್ಲಿ ಒಂದಿಷ್ಟು ಬೆಳೆಗಳನ್ನ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಈ ಹಸಿರು ಕ್ರಾಂತಿ ಮಾಡಿದ್ರು ಅಂತ ನಾವು ನೋಡಬಹುದು. ಓಕೆ, ಈ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರಿಗೆ ಕರೀತಾರ ಅಂದ್ರೆ ನಾರ್ಮನ್ ಬೋರ್ಲಾಗ್ ಅವರಿಗೆ ಏನು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾರ್ಮನ್ ಬೋರ್ಲಾಗ್ ಅವ್ರಿಗೆ ಕರೀತಾರ. ಓಕೆ, ಇದು ಏನು ಇಡೀ ವರ್ಲ್ಡ್ ಒಳಗಡೆ ಇವರಿಗೆ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ವರ್ಲ್ಡ್ ಒಳಗಡೆ ಕರೀತಾರ. ಹಂಗಾದ್ರೆ ನಮ್ಮ ಭಾರತದೊಳಗಡೆ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರಿಗೆ ಕರೀತಾರ ಅಂದ್ರೆ MS ಸ್ವಾಮಿನಾಥನ್ ಅವ್ರಿಗೆ ಕರೀತಾರ ನೋಡ್ರಿ, MS ಸ್ವಾಮಿನಾಥನ್. ಓಕೆ, MS ಸ್ವಾಮಿನಾಥನ್ ಅವ್ರಿಗೆ ಕರೀತಾರ. ಓಕೆ, ಈ ಗೋಧಿ ಮತ್ತು ಭತ್ತ ಅಂತ ಹೇಳಿದ್ನಲ್ರಿ, ಪ್ರಮುಖವಾಗಿ ಗೋಧಿಯನ್ನ ಜಾಸ್ತಿ ಎಲ್ಲಿ ಯಾವ ಭಾಗದೊಳಗಡೆ ಬೆಳಿತಾರಪ್ಪ ಅಂತಂದ್ರೆ ಪಂಜಾಬ, ಹರಿಯಾಣ, ಉತ್ತರ ಪ್ರದೇಶ ಭಾಗದೊಳಗಡೆ ಫುಲ್ ಹೆವಿ ಗೋಧಿ ಬೆಳೆದ್ರ ಈ ಅಕ್ಕಿಯನ್ನ ಯಾವ ಭಾಗದೊಳಗಡೆ ಜಾಸ್ತಿ ಬೆಳಿತಾರಪ್ಪ ಅಂತಂತಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಭಾಗದಲ್ಲಿ ಏನು ಈ ಭತ್ತವನ್ನ ಜಾಸ್ತಿ ಬೆಳಿಲಿಕ್ಕೆ ನಾವು ನೋಡಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬರ್ರಿಲೆ. ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಲಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಈ 5 year ಪ್ಲಾನ್ಸ್ ಬರ್ತಾವ ನೋಡ್ರಿ. ಓಕೆ, ಆ 5 year ಪ್ಲಾನ್ಸ್ ಒಳಗಡೆ ಮೊದಲ ಪಂಚವಾರ್ಷಿಕ ಯೋಜನೆ ಎಷ್ಟು ಒಳಗಡೆ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ದಾರೆ. ಓಕೆ,
1951, 1956, 1947, 1950 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 1951 ಇದಕ್ಕೆ ಸರಿಯಾದ ಉತ್ತರ. ಓಕೆ, ಈ ಮೊದಲ ಪಂಚವಾರ್ಷಿಕ ಯೋಜನೆ ಎಷ್ಟರಿಂದ ಎಷ್ಟರ ಮಟ್ಟ ಇತ್ತಪ್ಪ ಅಂತಂದ್ರೆ 1950ರಿಂದ 1956ರವರೆಗೆ ಇತ್ತು. ಒಟ್ಟು ಎಷ್ಟು ವರ್ಷದ ಅವಧಿಯನ್ನು ಒಳಗೊಂಡಿತ್ತು? 5 ವರ್ಷದ ಅವಧಿಯನ್ನು ಒಳಗೊಂಡಿತ್ತು. ಪಂಚವಾರ್ಷಿಕ ಅಂದ್ರೆ 5 ವರ್ಷ. ಓಕೆ ಓಕೆ ಈ ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ಏನಂತ ಯಾವ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತೇಳಿ ಕರೀತಾರೆ ಅಂತೇಳಿ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಯಾವ ಮಾದರಿಯ ಅಂತಂದ್ರೆ ಹ್ಯಾರೋಲ್ಡ್ ಡೋಮರ್ ಮಾದರಿ ಅಂತ ನೋಡ್ರಿ. ಹ್ಯಾರೋಲ್ಡ್ ಡೋಮರ್ ಮಾದರಿ ಪಂಚವಾರ್ಷಿಕ ಯೋಜನೆ ಯಾವ್ದಪ್ಪ ಅಂತಂದ್ರೆ ಹ್ಯಾರೋಲ್ಡ್ ಡೋಮರ್ ಮಾದರಿ. ಇದು ಮೊದಲ ಪಂಚವಾರ್ಷಿಕ ಯೋಜನೆ. ಓಕೆ, ಈ ಪಂಚವಾರ್ಷಿಕ ಇದು ಏನು ಮೊದಲ ಪಂಚವಾರ್ಷಿಕ ಯೋಜನೆ ಏನೈತಲ್ಲ, ಇದರ ಪ್ರಮುಖ ಗುರಿ ಏನಾಗಿತ್ತಪ್ಪ ಅಂತಂದ್ರೆ ಆಹಾರದ ಕೊರತೆಯನ್ನ ನೀಗಿಸೋಕೋಸ್ಕರ, ಮತ್ತಪ್ಪಸ್ ಗ್ರಾಮೀಣ ಅಭಿವೃದ್ಧಿ ಮಾಡೋದು, ಮತ್ತಪ್ಪಸ್ ಅದೇ ರೀತಿಯಾಗಿ ಕೃಷಿ, ನೀರಾವರಿ, ಇಂಧನದ ಮೇಲೆ ಇವ್ರದ್ದು ಪ್ರಮುಖ ಗಮನ ಇತ್ತು ಮೊದಲ ಪಂಚವಾರ್ಷಿಕ ಯೋಜನೆ ಒಳಗಡೆ. ಇವರು ಎಷ್ಟು ವಾರ್ಷಿಕವಾಗಿ ಎಷ್ಟು ಬೆಳವಣಿಗೆ ದರವನ್ನ ಇಟ್ಕೊಂಡಿದ್ರಪ್ಪ ಅಂತಂದ್ರೆ ಇಷ್ಟು ಪರ್ಸೆಂಟ್ ಏನ್ರಿ ನಮಗ 1ನೇ ವರ್ಷದೊಳಗೆ ಇಷ್ಟು ಪರ್ಸೆಂಟ್ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ, 2ನೇ ವರ್ಷದೊಳಗೆ ಇಷ್ಟು ಪರ್ಸೆಂಟ್, ಈಗ ವಾರ್ಷಿಕವಾಗಿ ಎಷ್ಟು 2.1% ಬೆಳವಣಿಗೆ ಆಗಿರ್ಬೇಕಂತ ಹೇಳಿ ಇವರು ಗುರಿಯನ್ನ ಇಟ್ಕೊಂಡಿದ್ರು ಸರ್ಕಾರದವರು. ಬಟ್ ಅದು ಏನಾತಪ್ಪ ಅಂತಂದ್ರೆ ಇನ್ನೂ ಹೆಚ್ಚಿಗೆ ಆಗೈತೆ ನೋಡ್ರಿ. ಎಷ್ಟು 3.6% ರಷ್ಟು ಬೆಳವಣಿಗೆ ಗುರಿಯನ್ನ ಸಾಧಿಸಿತ್ತು ಸರ್ಕಾರ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ. ಓಕೆ, ಈ ಪಂಚವಾರ್ಷಿಕ ಯೋಜನೆ ಐತಲ್ರಿ, ಅದು ಯಾವ್ದಾದ್ರ ಮೇಲೆ ಮೇನ್ ಫೋಕಸ್ ಮಾಡ್ಬೇಕು, ಅದನ್ನ ಎಲ್ಲ ಯಾರು ನೋಡ್ಕೊಂತಿದ್ರಪ್ಪ ಅಂತಂದ್ರೆ 1950 ಒಳಗಡೆ ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಹೇಳಿ ಸ್ಥಾಪನೆ ಆಗ್ತದಲ್ರಿ. ಅವ್ರು ಏನ್ ಮಾಡ್ತಿದ್ರ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸ್ತಿದ್ರು, ಮತ್ತೊಪ್ಪಸ್ ಅದನ್ನ ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಕೂಡ ಅವರ ಹೊಂದಿದ್ರು ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊರಿ. ಇಲ್ಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಈ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಲಾಯಿತು ಅಂತ ಹೇಳಿ ಇಲ್ಲಿ ಪ್ರಶ್ನೆ ನಾವು ನೋಡಬಹುದು. ಓಕೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅದನ್ನ ಯಾವ ಕಾಂಗ್ರೆಸ್ ಅಧಿವೇಶನದೊಳಗಡೆ ಅಂಗೀಕರಿಸಿದ್ರು ಅಂತ ಇದೆ. ಓಕೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಷ್ಟರೊಳಗಡೆ ಆಗ್ತದ ಅಂತಂದ್ರೆ 1942. ಇಷ್ಟರೊಳಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942 ಆಗಸ್ಟ್ 8ರಂದು ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಹೊರ ಹಾಕ್ತಾರ. ಅದು ಯಾವ ಅಧಿವೇಶನಪ್ಪ ಅಂತಂದ್ರೆ ಬಾಂಬೆ ಅಧಿವೇಶನ ಏನಿದೆಯಲ್ಲ ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಬಾಂಬೆ ಅಧಿವೇಶನದಲ್ಲಿ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ನಿರ್ಣಯವನ್ನ ಅಂಗೀಕರಿಸಲಾಗ್ತದ. ಓಕೆ, ಈ ಬಾಂಬೆ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂತಂದ್ರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಇವ್ರು ಏನ್ ಮಾಡಿದ್ರ ಅಂದ್ರೆ ಈ ಬಾಂಬೆ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ರು ನೋಡ್ರಿ. ಓಕೆ, ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಐತಲ್ರಿ, ಇದನ್ನ ನೇತೃತ್ವ ವಹಿಸಿಕೊಂಡವ್ರು ಯಾರಪ್ಪ ಅಂತಂದ್ರೆ ಮೂಲವಾಗಿ ಗಾಂಧೀಜಿಯವರು ನೇತೃತ್ವ ವಹಿಸಿಕೊಂಡಿದ್ರು. ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಓಕೆ, ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಳಗಡೆ ಇವ್ರೊಂದು ಸ್ಲೋಗನ್ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಮಾಡು ಇಲ್ಲವೇ ಮಡಿ ಅಂತೇಳಿ ಒಂದು ಘೋಷಣೆಯನ್ನ ಹೊರ ಹಾಕ್ತಾರ. ಅದನ್ನು ಕೂಡ ಪ್ರಶ್ನೆಯನ್ನ ಕೇಳ್ಯಾರ ನೋಡ್ರಿ, ಯಾವ ಘೋಷಣೆ ಅಂತೇಳಿ. ಮತ್ತೊಪ್ಪಸ್ ಏನಪ್ಪಾ ಅಂತಂದ್ರೆ ಇನ್ನೊಂದ್ ಏನ್ ಪ್ರಶ್ನೆ ಪ್ರಮುಖವಾದದ್ದು ಏನಪ್ಪಾ ಅಂತಂದ್ರೆ ಈ ಕ್ವಿಟ್ ಇಂಡಿಯಾ ಚಳುವಳಿಯ ನಾಯಕಿ ಅಂತ ಯಾರಂತ ಕರೀತಾರಂತನೂ ಕೇಳ್ಯಾರ. ನಾಯಕಿ. ಓಕೆ, ನಾಯಕಿ ಅಂತ ಯಾರನ್ನ ಕರೀತಾರಪ್ಪ ಅಂತಂದ್ರೆ ಅರುಣಾ ಅಸಫ್ ಅಲಿ ಅವ್ರನ್ನ ಕರೀತಾರ ನೋಡ್ರಿ. ಅರುಣಾ ಅಸಫ್ ಅಲಿ ಅವರನ್ನ. ಓಕೆ, ಇವ್ರನ್ನ ಈಗ ಈ ಕ್ವಿಟ್ ಇಂಡಿಯಾ ಚಳುವಳಿಯ ನಾಯಕಿ ಅಂತೇಳಿ ಯಾಕೆ ಕರೀತಾರ ಅಂತಂದ್ರೆ ಇವ್ರು ಏನ್ ಮಾಡ್ತಾರ್ರಿ, ಬಾಂಬೆ ಒಳಗಡೆ ಗೋವಾಲಿ ಟ್ಯಾಂಕ್ ಅಂತ ಬರ್ತದೆ, ಗೋವಾಲಿ ಟ್ಯಾಂಕ್ ಮೈದಾನ ಬರ್ತದ. ಅಲ್ಲಿ ಏನ್ ಮಾಡ್ತಾರೆ ಇವರು ಕಾಂಗ್ರೆಸ್ ಧ್ವಜವನ್ನ ಹಾರಿಸ್ತಾರ. ಆ ಕಾರಣಕ್ಕಾಗಿ ಇವರನ್ನ ಕ್ವಿಟ್ ಇಂಡಿಯಾ ಚಳುವಳಿಯ ನಾಯಕಿ ಅಂತ ಹೇಳಿ ಹೇಳ್ತಾರ. ಓಕೆ, ಥ್ಯಾಂಕ್ ಯು. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.